ಈ ತರ ಕಂಟೆಂಟ್ ಮಾತ್ರ ನನ್ನ ವ್ಲಾಗ್ ಅಲ್ಲಿ ಎಕ್ಸ್ಪೆಕ್ಟೇ ಮಾಡ್ಬೇಡಿ. ಡಿಮೋಟಿವೇಶನ್ ಅಂತ ತಲೆ ಮೇಲೆ ಕೂತಿದೆ. ಹ್ಯೂಮರ್ ಸೆನ್ಸೇ ನನಗಿಲ್ಲ. ಕೈ ಹಿಂಗೆಲ್ಲ ಮಾಡ್ಕೊಂಡು ಮಾತಾಡ್ತೀರಾ. ಅದು ನನ್ನ ಏಕೈಕ ಚಾನೆಲ್. ಅಲ್ಲಿವರೆಗೂ ವಿಡಿಯೋ ಕಟ್ ಆಗ್ಬಿಟ್ಟಿದೆ. ಯಾರನ್ನ ಯಾಕೆ ಎಷ್ಟು ಅಂತೆಲ್ಲ ಕೇಳಕ್ ಬರ್ಬೇಡಿ. ನೋ ಬ್ರೋ, ಐ ಕಾಂಟ್. ನಂಗೆ ಅದಾಗಲ್ಲ. ಕಂಟೆಂಟ್ ಹೇಳದ್ನಾ ಹಿಂಗ್ ಇಟ್ಕೊಂಡ್ರೆ ನಂಗೆ ಏನು ಮಾತಾಡಕ್ಕೆ ಬರಲ್ಲ. ಧನ್ಯವಾದದ ಸಮಾರಂಭನ ಮುಗಿಸ್ಬಿಡೋಣ. ನನ್ ಪ್ರಾಬ್ಲಮ್ ಅಥವಾ ಎಷ್ಟೋ ಜನ ವಿಡಿಯೋ ಮಾಡೋ ಪ್ರಾಬ್ಲಮ್ ಅದು ನಂಗೆ ಗೊತ್ತಿಲ್ಲ. ತಿಳ್ಕೋಬೇಕು, ಕ್ಲಾಸಸ್ ಬೇಕು ಅಂದ್ರೆ ಪ್ಲೀಸ್ ಸಜೆಸ್ಟ್ ಮೈ ನೇಮ್. ಕ್ಯೂಟ್ ಅಂತೂ ಹೌದು ಅಲ್ವಾ. ಏನ್ ಪ್ಯಾಷನ್, ಎಷ್ಟೋ ಜನಕ್ಕೆ ಗೊತ್ತೇ ಆಗಿಲ್ಲ ಅನ್ಸುತ್ತೆ. ಅರ್ಥನೇ ಆಗಲ್ಲ ಗುರು, ಈ ಸೋಕಾಲ್ಡ್ ಸೊಸೈಟಿ ಹೆಂಗೆ ಥಿಂಕ್ ಮಾಡ್ತಾರೆ ಅಂತಾನೆ ಅರ್ಥ ಆಗಲ್ಲ. ಬಟ್ ಯಾರೆಲ್ಲ ಈ ತರ ಐ ಸೈಟ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ಐಮ್ ಗ್ರೇಟ್ಫುಲ್ ಫಾರ್ ದಮ್. ಬಟ್ ಕಾಮಿಡಿ ಸೆನ್ಸೇ ಇಲ್ಲ ಅಂದ್ರೆ ಹೆಂಗ್ ಬರುತ್ತೆ ಕಾಮಿಡಿ ಕಂಟೆಂಟ್ ಎಲ್ಲ. ಡೇ ಔಟ್ ವಿತ್ ರವಿ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಲೇಬೇಕು. ಡೆಫಿನೆಟ್ಲಿ UGC ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ನನಗೆ ನೋಡಕ್ ಇಷ್ಟ ಆಗಲ್ಲ. ನನಗೆ ಪಾಡ್ಕಾಸ್ಟ್ ಹೋಗೋ ಆಸೆ ಇದೆ. ಆದ್ರೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡುವಂತ ಶೂಟ್ ಮಾಡ್ಬೇಕು. ಅಷ್ಟು ಡಿಮೋಟಿವೇಶನ್ ನನ್ನ ತಲೆಯಲ್ಲಿದೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಥರ್ಡ್ ಟ್ರೈ ಆದ್ಮೇಲೆ ಉಳಿದಿರೋ ನನ್ನ ಏಕೈಕ ಚಾನೆಲ್ ದೀಪ್ ಟಾಕ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಂಡ್ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ, ಅದಕ್ಕೂ ಮುಂಚೆ ಧನ್ಯವಾದದ ಸಮಾರಂಭನ ಮುಗಿಸ್ಬಿಡೋಣ. ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅಂಡ್ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಎ ಲಾಟ್ ಫಾರ್ ಪೀಪಲ್ ಹೂ ಇಸ್ ಗೋಯಿಂಗ್ ಟು ಸಪೋರ್ಟ್ ಮೀ ಇನ್ ಫ್ಯೂಚರ್. ಅಂದ್ರೆ ಇದ್ಮೇಲೆ ನಂಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಮಾಡೋ ಎಲ್ಲರಿಗೂ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಸೊ ಏನಪ್ಪ ವಿಷಯ ಅಂದ್ರೆ, ನಂಗೆ ಗೊತ್ತು ನೀವು ನನ್ನ ಮಿಸ್ ಮಾಡ್ಕೊಂಡೇ ಇರಲ್ಲ ಒಂಚೂರು ಅಂತ. ಬಟ್ ನಾನೇ ಮಿಸ್ ಮಾಡ್ಕೊತಾ ಇರ್ತೀನಿ. ಅಂಡ್ ವೇಟ್ ಯಾರನ್ನ ಯಾಕೆ ಎಷ್ಟು ಅಂತೆಲ್ಲ ಕೇಳಕ್ ಬರ್ಬೇಡಿ. ನಾನು ನನ್ನನ್ನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಒಂದ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್. ಓಕೆ, ಬ್ಯುಸಿ ಅಂತ ಹೇಳಕ್ಕಾಗಲ್ಲ, ಒಂದ್ ಸ್ವಲ್ಪ ಲೇಸಿಯಿಂದಾನೆ ಯೂಟ್ಯೂಬಲ್ಲಿ ಕಂಟೆಂಟ್ ಪೋಸ್ಟ್ ಮಾಡೋದೇ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅಂಡ್ ತುಂಬಾ ಜನ ನೋ ಸುಳ್ಳು ಹೇಳ್ಬಾರ್ದು, ಕೆಲವು ಜನ ನಂಗೆ ಕೇಳ್ತಿದ್ದೀರಾ ಯಾಕೆ ಪೋಸ್ಟ್ ಮಾಡ್ತಿಲ್ಲ, ಬಿ ಕನ್ಸಿಸ್ಟೆಂಟ್. ಇನ್ನ 2 monthsಗೆ ಓಕೆ, ಟು ಬಿ ಫ್ರಾಂಕ್ ಏನಂದ್ರೆ, ಇವತ್ತು ನನ್ನ 50th ಡೇ ಆಫ್ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ 50 ದಿನ ಕಂಪ್ಲೀಟ್ ಮಾಡಿದ್ದೀನಿ ಯೂಟ್ಯೂಬ್ ಜರ್ನಿಯಲ್ಲಿ. ಅಂಡ್ ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ಎಲ್ಲರೂ ಅದನ್ನೇ ಹೇಳ್ತಾರೆ, ಇನ್ನ 2 months ಹತ್ರದಲ್ಲಿ ಇದೆಯಾ ಅಷ್ಟೇ, ಯಾಕೆ ಇಷ್ಟು ಹೋಪ್ಸ್ ಕಳ್ಕೊಂತಿದ್ಯಾ, ಬಿ ಕನ್ಸಿಸ್ಟೆಂಟ್, ಇನ್ನ ತುಂಬಾ ಇದೆ ಮಾಡೋದು ಅಂತ ಹೇಳ್ತಿದ್ದೀರಾ. ಅಂಡ್ ಐ ಅಗ್ರಿ, ನೀವು ಹೇಳ್ತಿರೋದು ನಂಗೆ ಅರ್ಥ ಆಗ್ತದೆ. ಎಸ್, 2 months ಇಸ್ ತುಂಬ ಜಾಸ್ತಿ ಅಲ್ಲ, ಬಟ್ ತುಂಬ ಕಮ್ಮಿನೂ ಅಲ್ಲ. ನಾನು ತುಂಬ ಗೇನ್ ಮಾಡಿದ್ದೀನಿ ಈ 2 months ಏನ್ ಜರ್ನಿಯಲ್ಲಿ. ಐ ಅರ್ನ್ಡ್ ಎ ಲಾಟ್. ಇನ್ನು ಸ್ಟಿಲ್ ಮೋರ್ ಟು ಗೋ. ಏನಂದ್ರೆ, ಈ ಲೈಕ್ಸ್ ವ್ಯೂಸ್ ತುಂಬ ಮ್ಯಾಟರ್ ಈ ಪ್ಲಾಟ್ಫಾರ್ಮಲ್ಲಿ. ಆ್ಯಕ್ಚುಲಿ ಅದಿಲ್ಲ ಅನ್ನೋ ಒಂದು ಖುಷಿಯಾಗಿರ್ತೀನಿ. ನೋ ಬ್ರೋ, ಐ ಕಾಂಟ್. ನಂಗೆ ಆಗಲ್ಲ. ನಂಗೆ ಒಂದು ನಿಮಿಷ ಸಾಕು ಡಿಮೋಟಿವೇಶನ್ ಅನ್ನೋದಾಗೋದು. ಬಟ್ ಸ್ಟಿಲ್ ಐ ಆಮ್ ಬಿಲೀವಿಂಗ್ ದ ಪ್ರಾಸೆಸ್. ಏನಾಗುತ್ತೆ ನೋಡೋಣ. ಯಾಕೆ ಇವತ್ತು ಮಂಡೇ ಅಲ್ಲ, ಬಟ್ ಸ್ಟಿಲ್ ತುಂಬ ಮೋಟಿವೇಶನ್ಸ್ ತಲೆಗೆ ಬರ್ತಿದೆ. ಓಕೆ, ಮೇ ಬಿ ಕ್ಯಾಮ್ರಾ ಮುಂದೆ ಇದ್ದೀನಲ್ಲ ಅದಕ್ಕೆ ಅನ್ಸುತ್ತೆ. ನಾನು ಕಂಟೆಂಟ್ ಹೇಳಿದ್ನಾ? ನಾನು ವಿಡಿಯೋ ಕಂಟೆಂಟೇ ಹೇಳಿಲ್ಲ ಅಲ್ಲ. ನನಗೂ ಗೊತ್ತಿಲ್ಲ. ಜಸ್ಟ್ ಮಾತು ಕತೆ ಆ ಥರ ಕಂಟೆಂಟ್ ಇರ್ಬೋದು. ನೀವೇ ಹಂಗೆ ಅನ್ಕೊಳ್ಳಿ. ನಂಗೆ ಗೊತ್ತು ನಿಮಗೆ ನನ್ನ ಮಾತು ಇಷ್ಟ ಆಗುತ್ತೆ. ಸೊ ಐ ಹೋಪ್ ಇದೆಲ್ಲ ನೀವು ವಾಚ್ ಮಾಡ್ತೀರಾ ಅಂತ. ಅಂಡ್ ಇನ್ನೊಂದು ಏನು ಗೊತ್ತಾ, ಯಾರಿಗಾದ್ರೂ ಈಗ ಡಿಮೋಟಿವೇಶನ್ ಅಂದ್ರೆ ಏನು, ಡಿಮೋಟಿವೇಶನ್ ಹೆಂಗ್ ಆಗ್ತಾರೆ, ಎಷ್ಟು ಈಸಿಯಾಗಿ ಆಗ್ಬೋದು, ಅದು ಸ್ಟೆಪ್ಸ್ ಏನಾದ್ರು ಬೇಕು ಅಂದ್ರೆ ನನ್ನ ಎಕ್ಸಾಂಪಲ್ ಆಗಿ ತೋರಿಸ್ಬೋದು, ಅಥವಾ ನನ್ನ ಚಾನಲ್ ಅಥವಾ ನನ್ನ ವಿಡಿಯೋಸ್, ನನ್ನ ID ಶೇರ್ ಮಾಡಿ. ಅವ್ರಿಗೆ ಡೈರೆಕ್ಟಾಗಿ ಶೇರ್ ಮಾಡಿ. ನೋ ರಿಗ್ರೆಟ್ ಫೀಲೇ ಮಾಡ್ಕೋಬೇಡಿ. ಅಷ್ಟು ಡಿಮೋಟಿವೇಶನ್ ನನ್ನ ತಲೆಯಲ್ಲಿದೆ. ನನ್ಗೆ ಅಷ್ಟು ಡಿಮೋಟಿವೇಟ್ ಆಗ್ತೀನಿ. ಅಂಡ್ ನಾನು ಅವ್ರಿಗೆ ಆರಾಮ್ಸೆ ಅವ್ರು ಏನೋ ಹೇಳ್ಕೊಡೋದು ಅಂದ್ರೆ ಹೇಳೋದೇ ಬೇಡ. ಅವ್ರು ನನ್ನ ನೋಡಿದ್ರೇ ಹಿಂಗೆ ಡಿಮೋಟಿವೇಶನ್ ಅಂದ್ರೆ ಇದಾ ಅಂತ ಅನ್ಸೋಷ್ಟು ಲೆವೆಲ್ಗೆ ಡಿಮೋಟಿವೇಶನಲ್ ಪರ್ಸನ್ ನಾನು. ಸೊ ಆರಾಮ್ಸೆಗೆ ನೀವು ನನ್ನ ವಿಡಿಯೋಸ್ನ ಶೇರ್ ಮಾಡ್ಬೋದು. ನಂಗೆ ಯಾರೋ ಒಬ್ರು ಕೇಳಿದ್ದಾರೆ, ಏನಕ್ಕ ಕೈ ಹಿಂಗೆಲ್ಲ ಮಾಡ್ಕೊಂಡು ಮಾತಾಡ್ತೀರಾ ವಿಡಿಯೋದಲ್ಲಿ ಅಂತ. ಅದು ನಂಗೆ ಹ್ಯಾಬಿಟ್ ಆಗೋಗ್ಬಿಟ್ಟಿದೆ. ಹಿಂಗ್ ಇಟ್ಕೊಂಡ್ರೆ ನಂಗೆ ಏನು ಮಾತಾಡಕ್ಕೆ ಬರಲ್ಲ. ಮೂಮೆಂಟ್ ಇದ್ರೆ ಸ್ವಲ್ಪ ಕ್ಯಾಚಿ ಆಗೂ ಇರುತ್ತೆ, ಎಂಗೇಜಿಂಗ್ ಆಗಿರುತ್ತಲ್ವಾ ವಿಡಿಯೋಸ್. ಸುಮ್ಮನೆ ಹಿಂಗ್ ಕುತ್ಕೊಂಡು IAS ಆಫೀಸರ್, ನಾಟ್ IAS ಆಫೀಸರ್, ಸಾರಿ ಟು ಟೆಲ್ ದಟ್, ಸುಮ್ಮನೆ ಹಿಂಗ್ ಕುತ್ಕೊಂಡು ಮಾತಾಡಿದ್ರೆ ನನಗೇ ನೋಡಕ್ ಇಷ್ಟ ಆಗಲ್ಲ. ಫಿಟ್ ಈಸ್ ನನ್ನ ವಿಡಿಯೋ ಆದ್ರೆ ನನಗೆ ನೋಡಕ್ ಇಷ್ಟ ಆಗಲ್ಲ. ನೀವ್ ಹೆಂಗ್ ನೋಡ್ತೀರಾ? ಅದಕ್ಕೆ ಸ್ವಲ್ಪ ನಂದು ಕೈ ಆಕ್ಷನ್ ಜಾಸ್ತಿ ಬರುತ್ತೆ. ಅಂಡ್ ಇಟ್ಸ್ ಲಾಜಿಕಲಿ ಪ್ರೂವ್ಡ್ ಅಂಡ್ ಫ್ಯಾಕ್ಟ್ಫುಲ್. ಏನು ಅಂದ್ರೆ, ಕೈ ಆಕ್ಷನ್ ಮಾಡ್ತಿದ್ರೆ ಲುಕ್ ಆಗು ಇರುತ್ತೆ. ಸೊ ಯಾರು ಕೇಳಿದಾರಲ್ಲ ಅವ್ರಿಗೆ ನಾನು ಸೇಮ್ ಆನ್ಸರ್ ಕೊಟ್ಟಿದ್ದೆ, ಇಟ್ಸ್ ಫಾರ್ ಲುಕ್ ಆರ್ ಎಂಗೇಜಿಂಗ್ ಅಂತ. ಸೇಮ್ ಮಾಡಕ್ಕೆ ಸಿಕ್ಕಾಬಟ್ಟೆ ಕೆಲಸ ಇದೆ, ಆದ್ರೂ ಹಿಂಗೆ ಲೇಸಿಯಾಗಿ ಕೂತಿರ್ತೀನಿ. ಇನ್ ಕೇಸ್ ಮಾಡಕ್ ಕೆಲಸ ಇಲ್ಲ ಅಂದ್ರೂ ಲೇಸಿನೇ. ಸೊ ಒಟ್ನಲ್ಲಿ ಲೇಸಿ ಆಗ್ಬಿಟ್ಟಿದ್ದೀನಿ.
ಇನ್ನೊಂದು ಕಂಟೆಂಟ್ ಯಾಕೆ ಪೋಸ್ಟ್ ಮಾಡ್ತಿಲ್ಲ ಅನ್ನೋದು ಮೇಜರ್ ಪ್ರಾಬ್ಲಮ್ ಏನ್ ಗೊತ್ತಾ, ಶೂಟ್ ಮಾಡಿದ್ದೀನಿ ಬೇಕಾದಷ್ಟು, ಒಂದು ಅಬ್ಬಬ್ಬ ಹಾಕಿದ್ರು ಒಂದು 2 ಮಂತ್ಸ್ಗೆ ವೀಕ್ಲಿ 2 ವಿಡಿಯೋಸ್ ಅಂತ ಹಾಕಿದ್ರು ಆರಾಮಾಗಿ ಕಂಟೆಂಟ್ ಪೋಸ್ಟ್ ಮಾಡ್ಬೋದು. ಅಷ್ಟು ಶೂಟ್ ಮಾಡಿ ನಾನು ಫೋನಲ್ಲಿ ಆಕ್ಚುಲಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಸ್ಟೋರೇಜೇ ಫುಲ್ ಆಗೋಗಿದೆ. ಆದ್ರೆ ನಂಗೆ ಪೋಸ್ಟ್ ಮಾಡಕ್ ಆಗ್ತಿಲ್ಲ, ಅದೇ ಮೇಜರ್. ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಇಸ್ ಲೈಕ್ ಬಿಗ್ ಹಬ್ಬ ಫಾರ್ ಮಿ. ನಂಗೆ ಮೇ ಬಿ ನನ್ನ ಪ್ರಾಬ್ಲಮ್ ಅಥವಾ ಎಷ್ಟೋ ಜನ ವಿಡಿಯೋ ಮಾಡೋ ಪ್ರಾಬ್ಲಮ್ ಅದು ನಂಗೆ ಗೊತ್ತಿಲ್ಲ. ಮಾತಾಡೋ ಕುತ್ಕೊಂಡು ಅಥವಾ ಶೂಟ್ ಮಾಡೋ, ಕ್ಯಾಮ್ರಾ ಮುಂದೆ ಮಾತಾಡೋ, ಕ್ಯಾಮ್ರಾ ಮುಂದೆ ಏನಾದ್ರು ಮಾಡು, ಬೆಳಗಿಂದ ಸಂಜೆ ತಗೋಬೇಕಾದ್ರೆ ಹಿಂಗೆ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡ್ತೀನಿ. ಆದ್ರೆ ಇದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋ ಪ್ರಾಸೆಸ್ ಇದೆಲ್ಲ ಹೈಲಿ ಡಿಫಿಕಲ್ಟ್. ಆಗ್ಲೇ ಹೇಳ್ದಂಗೆ ಡಿಮೋಟಿವೇಶನ್ ನನ್ನ ತಲೆ ಮೇಲೆ ಕೂತಿದೆ, ಐ ಡೋಂಟ್ ನೋ ವೈ. ಅಷ್ಟು ನಂಗೆ ಎಡಿಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸಾಕು, ಬಿಡು ಹೋಗ್ಲಿ ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನೋ ಅಷ್ಟು ಲೇಸಿ ಆಗ್ಬಿಟ್ಟಿದ್ದೀನಿ. ಐ ಡೋಂಟ್ ನೋ, ನಂಗೆ ಎಡಿಟರ್ಸಿಗೆ ಬಿಗ್ ಅಪ್ಲೋಸ್ ಕೊಡ್ಬೇಕು, ಆದ್ರೆ ನನ್ನ ಕೈಲಿ ಅದು ಆಗ್ತಿಲ್ಲ. ಐ ಡೋಂಟ್ ನೋ ವೈ. ಆಕ್ಚುಲಿ ನಾವು ಮಾಡೋ ವಿಡಿಯೋಸ್ ನಾವೇ ಎಡಿಟ್ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ ಎಲ್ಲಿ ಕ್ಯಾಚಿ ಲೈನ್ಸ್ ಇರುತ್ತೆ, ಎಲ್ಲಿ ಏನ್ ಹಾಕ್ಬೋದು ಅಂತ. ಬಟ್ ಐ ಡೋಂಟ್ ನೋ, ನನ್ ಎಡಿಟರ್ ಇಟ್ಕೊಳ್ಳೋ ಅಷ್ಟು ಅಫೋರ್ಡಬಲ್ ನಾನು ಇನ್ನು ಬೆಳೆದೂ ಇಲ್ಲ, ಅಷ್ಟು ಅಫೋರ್ಡಬಲ್ ಅಲ್ಲ. ಬಟ್ ಸ್ಟಿಲ್ ನಾನೇ ಎಡಿಟ್ ಮಾಡೋದು ನಂಗೆ ಕಷ್ಟ ಆಗ್ತಿದೆ. ಬಟ್ ಮ್ಯಾನೇಜಿಂಗ್ ನಂಗೆ ಅವಾಗ ಬೂಸ್ಟ್ ಮಾಡಕ್ಕೆ ಒಂದ್ ಸ್ವಲ್ಪ ಗೊತ್ತಿಲ್ಲ, ಟೈಮ್ ತಗೊಂತೀನಿ. ಅಂದ್ರೆ ಆದ್ಮೇಲೆ ಅಲ್ಲಿ ಕಮ್ ಬ್ಯಾಕ್ ವಿತ್ ಜೋಶಲ್ಲೇ ಬರ್ತೀನಿ, ಮತ್ತೆ ಬೇಗ ಡಿಮೋಟಿವೇಶನ್ ಆಗ್ತೀನಿ. ಅದಕ್ಕೆ ನಾನು ಹೇಳಿದ್ದು ಅವಾಗಲೇ, ಯಾರಿಗಾದ್ರೂ ಡಿಮೋಟಿವೇಶನ್ ಬಗ್ಗೆ ತಿಳ್ಕೋಬೇಕು, ಕ್ಲಾಸಸ್ ಬೇಕು ಅಂದ್ರೆ ಪ್ಲೀಸ್ ಸಜೆಸ್ಟ್ ಮೈ ನೇಮ್. ನಾನು ಏನೋ ಹೇಳಕ್ ಬರ್ತೀನಿ, ಅದು ಓಕೆ ಎಕ್ಸಾಂಪಲ್ ಕೊಡ್ತೀನಿ, ಏನೋ ಹೇಳಕ್ ಬರ್ತೀನಿ, ಅದನ್ನ ಹೇಳ್ತಾ ಮಿಡಲ್ ಅಲ್ಲಿ ಇನ್ನೊಂದೇನೋ ಟಾಪಿಕ್ ಹೇಳ್ತೀನಿ, ಇದನ್ನ ಮಾತಾಡ್ಬೇಕಾದ್ರೆ ಏನೋ ನೆನಪಾಗಿ ಇದನ್ನೇನೋ ಹೇಳ್ತೀನಿ, ನೆಕ್ಸ್ಟ್ ಇದನ್ನ ಮಾತಾಡ್ಬೇಕಾದ್ರೆ ನೆನಪಾಗುತ್ತೆ, ಓ ನಾನು ಫಸ್ಟ್ ಏನೋ ಹೇಳ್ತಿದ್ದೆ ಅಂತ, ಮತ್ತೆ ಫಸ್ಟಿಗೆ ಜಂಪ್ ಆಗ್ತೀನಿ. ಇದನ್ನ ಹೇಳ್ಬೇಕಾದ್ರೆ ಮತ್ತಿನ್ನೇನೋ ನೆನಪಾಗಿ ಸೆಕೆಂಡ್ ಥರ್ಡ್ ಬಿಟ್ಬಿಡ್ತೀನಿ, ಮತ್ತೆ ಫೋರ್ತ್ ಹೇಳ್ತೀನಿ. ಸೊ ಹೆಂಗ್ ಆಗ್ತಿದೆ ಅಂದ್ರೆ ಪ್ರಾಸೆಸ್ಸು ಇದೇ ತರ ನನ್ನ ತಲೆಯಲ್ಲಿ ಜಾಸ್ತಿ ಓಡ್ತಿದೆ. ಈ ಕಂಟೆಂಟ್ ಮಾಡ್ಬೇಕಾದ್ರೆ ಆಗ್ಲಿ ಅಥವಾ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೂ ಈ ತರ ಗೊಂದಲಗಳು ತುಂಬಾ ಜನಕ್ಕಿರುತ್ತೆ. ಐ ಹೋಪ್ ಸೊ ಇರುತ್ತೆ, ಆದ್ರೆ ಯಾರಿಗೂ ಫಿಗರ್ ಔಟ್ ಮಾಡಕ್ ಆಗಿರಲ್ಲ, ಅಥವಾ ಫಿಗರ್ ಔಟ್ ಮಾಡೋದನ್ನ ಹೇಳ್ಕೊಳಕ್ ಆಗ್ತಿರಲ್ಲ. ಬಟ್ ನಾನು ಹೇಳ್ತಿದ್ದೀನಿ, ಇಷ್ಟು ಕನ್ಫ್ಯೂಷನ್ಸ್ ತಲೆಯಲ್ಲಿ ಬರೀ ನಾನು ಮಾತಾಡ್ಬೇಕಂತಲ್ವಾ, ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ ಹಂಗೆ ಆಗ್ತಿದೆ. ಇದ ಉಫ್, ಎ ಲಾಟ್ ಸ್ಟಿಲ್ ಐ ನೋ ಐ ಟಾಕ್ ವೆಲ್ ಅಂತ. ಸೊ ಪರ್ಫೆಕ್ಟ್ ಆಗಿ ಇಲ್ಲ ಅಂದ್ರೂ ಕ್ಯೂಟ್ ಅಂತೂ ಹೌದು ಅಲ್ವಾ, ಏನಂತೀರಾ? ಅಂಡ್ ಇನ್ನ ಮೇಜರ್ ಕಂಟೆಂಟ್ ಮಾಡೋದಕ್ಕೆ ಆಗ್ಲಿ ಅಥವಾ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಏನೇ ಕಂಟೆಂಟ್ ಮಾಡೋದಾಗ್ಲಿ, ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್. ಜಸ್ಟ್ ಟಾಕಿಂಗ್ ಅಂತಲ್ಲ, ನಾರ್ಮಲ್ ಏನೇ ಕಂಟೆಂಟ್ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ತುಂಬಾ ಇಂಪಾರ್ಟೆಂಟ್. ಅಂಡ್ ನಾನಿನ್ನ ನನ್ನ ರೂಮಲ್ಲಿ ಸೆಟಪ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಕ್ ಗ್ರೌಂಡ್ ವರ್ಕ್ ಅಂದ್ರೆ ವಿಡಿಯೋಸ್ ಮಾಡೋದಕ್ಕೆ ಬ್ಯಾಕ್ ಗ್ರೌಂಡ್ ವರ್ಕಿಗೆ ಸೆಟಪ್ ಮಾಡ್ತಿದ್ದೀನಿ. ನಾನು ಪ್ರಾಡಕ್ಟ್ಗಳನ್ನ ಸೋರ್ಸ್ ಮಾಡ್ತಾ ಇದ್ದೀನಿ ಟು ಮೇಕ್ ಇಟ್ ಲೈಕ್ ಎಸ್ಥೆಟಿಕ್ ಲುಕ್. ಎಸ್ಥೆಟಿಕ್ ಅಲ್ಲ, ಬಟ್ ಸ್ಟಿಲ್ ಓಕೆ ಹಾಗಾದ್ರೂ ಕಾಣಿಸ್ಬೇಕಲ್ವಾ, ಅದಕ್ಕಿನ್ನ ಪ್ರಾಡಕ್ಟ್ಗಳನ್ನ ಸೋರ್ಸ್ ಮಾಡ್ತಿದ್ದೀನಿ, ಇನ್ನ ರೆಡಿ ಮಾಡಬೇಕು. ಅಲ್ಲಿವರೆಗೂ ಖಾಲಿ ಗೋಡೆಯಿಂದ ನಿಂತ್ಕೊಂಡು ಮಾತಾಡೋದ್ಕಿಂತ ಇಟ್ಸ್ ಬೆಟರ್ ಅಲ್ವಾ, ಈ ತರ ಅಟ್ಲೀಸ್ಟ್ ಇಲ್ಲಿ ಕುತ್ಕೊಂಡು ಮಾತಾಡೋದು. ಆ 2 ಗೊಂಬೆ, ಆ ಫ್ರಿಜ್ಜು, ಆ ಬೀನ್ ಬ್ಯಾಗ್, ಚೇರು, ಸಮ್ ವಾಟ್ ಗುಡ್. ಖಾಲಿ ಗೋಡೆದಲ್ಲಿ ನನ್ನ ಮುಖ ನೋಡೋಕ್ಕಿಂತ ದಿಸ್ ಇಸ್ ಸಮ್ ವಾಟ್ ಗುಡ್ ಅಂತ ಅನ್ಕೊಂಡು ಇಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ಅಂಡ್ ನಾನು ಫಸ್ಟ್ ವಿಡಿಯೋ ಮಾಡಿದ್ದು ಕೂಡ ಇದೇ ಜಾಗದಲ್ಲಿ, ಸೇಮ್ ಜಾಗದಲ್ಲಿ, ಅದ್ರಲ್ಲಿ ಕೆಳಗಡೆ ಕೂತ್ ಮಾಡಿದ್ದೆ, ಇಲ್ಲಿ ಸ್ವಲ್ಪ ಚೇರ್ ಇಟ್ಕೊಂಡು ಮಾಡ್ತಿದ್ದೀನಿ ಅಷ್ಟೇ. ಅಂಡ್ ಇನ್ನ ವಿಡಿಯೋಸ್ ವಿಷಯಕ್ಕೆ ಬರೋದಾದ್ರೆ, ಮೈ ವಿಡಿಯೋಸ್ ಈಸ್ ಆಲ್ ಅಬೌಟ್ ಪರ್ಸನಲ್ ವ್ಲಾಗ್. ಅಂದ್ರೆ ಅಂದ್ರೆ ನಂದು ಟೆಕ್ ವಿಡಿಯೋಸ್ ಅಲ್ಲ, ಗೇಮಿಂಗ್ ವಿಡಿಯೋಸ್ ಅಲ್ಲ, ನಾರ್ಮಲ್ ಜನರಲ್ ಮಿಡಲ್ ಕ್ಲಾಸ್ ಪ್ರಾಸೆಸ್ ಅಂದ್ರೆ ಪರ್ಸನಲ್ ವ್ಲಾಗ್. ಸೊ ಅದರಲ್ಲಿ ಪ್ರೊಫೆಷನಲ್ ಸ್ಟಫ್ಸ್ ಇದೆ, ಪರ್ಸನಲ್ ಸ್ಟಫ್ ಅಂದ್ರೆ ಹೌಸ್ ವೈಫ್ ಸ್ಟಫ್ಸ್ ಇದೆ, ಪ್ಲಸ್ ಪ್ಯಾಷನೇಟ್ ಕಂಟೆಂಟ್. ಪ್ಯಾಷನೇಟ್ ಅಂದ್ರೆ ಎಷ್ಟೋ ಜನ ಏನ್ ಪ್ಯಾಷನೇಟ್ ವಿಡಿಯೋ ಮಾಡೋದೇ ಪ್ಯಾಷನೇಟ್ ವರ್ಕ್. ನನಗೆ ಫುಲ್ ಟೈಮ್ ಜಾಬ್ ಇದೆ, ಪ್ಲಸ್ ಐ ಫುಲ್ ಹೌಸ್ ವೈಫ್ ಅಂದ್ರೆ ಮನೆಯಲ್ಲಿ ಮದ್ವೆ ಆಗಿರೋ ಗೃಹಿಣಿ ಕೂಡ. ಅದನ್ನು ಬಿಟ್ಟು ಸಮಥಿಂಗ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಿದ್ದೀನಿ, ಅಥವಾ ಇವಾಗ ನೀವು ನೋಡ್ಬೋದು ನಾನು UGC ಕಂಟೆಂಟ್ ಕ್ರಿಯೇಟರ್ ಕೂಡ, ಪ್ಲಸ್ ಮೇಕಪ್ ಮಾಡೆಲ್ ಕೂಡ. ಅದೇ ಪ್ಯಾಷನ್. ನಾನೇನೋ ಫುಲ್ ಟೆನ್ನಿಸ್ ಆಡ್ಬಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡೋದು ಅಥವಾ ಬಾಸ್ಕೆಟ್ಬಾಲ್ ಸ್ಪೋರ್ಟ್ಸ್ ಇಸ್ ನಾಟ್ ಓನ್ಲಿ ದ ಪ್ಯಾಷನ್. ಅಪಾರ್ಟ್ ಫ್ರಮ್ ದಟ್ ಈ ಚಿಕ್ಕ ಪುಟ್ಟ ಕ್ರಿಯೇಟಿವ್ ಲೆವೆಲ್ ಅಥವಾ ನಮಗೆ ಇಷ್ಟ ಆಗೋದು ನಾವು ಮಾಡ್ತೀವಲ್ವಾ, ಅಪಾರ್ಟ್ ಫ್ರಮ್ ನಮ್ಮ ಪ್ರೊಫೆಷನಲ್ ಪರ್ಸನಲ್ ಲೈಫ್ ಬಿಟ್ಟು, ಅದೇ ಪ್ಯಾಷನೇಟ್ ಸೈಡ್. ಸೊ ಎಷ್ಟೋ ಜನಕ್ಕೆ ಇದು ಗೊತ್ತೇ ಆಗಿಲ್ಲ ಅನ್ಸುತ್ತೆ. ಎಲ್ಲರೂ ನಂಗೆ ಕೇಳ್ತಾರೆ, ಏನ್ ನಿನ್ ಪ್ಯಾಷನೇಟ್, ಅದು ಒಂದು ಕೆಲಸ ತಾನೆ, ಅದೊಂದು ಹೌದು, ಅದು ಒಂದು ಕೆಲಸ, ಬಟ್ ಇಟ್ಸ್ ನಾಟ್ ಮೈ ಫುಲ್ ಟೈಮ್. ಅದು ನಂಗೆ ಇಷ್ಟ ಆಗಿರೋ ಪ್ಯಾಷನೇಟ್ ವರ್ಕ್. ಐ ಹೋಪ್ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅಂತ. ಸೊ ಎಸ್, ಮೈ ವಿಡಿಯೋಸ್ ಇಸ್ ಆಲ್ ಅಬೌಟ್ ಪರ್ಸನಲ್, ಪ್ರೊಫೆಷನಲ್, ಪ್ಯಾಷನೇಟ್, ಟ್ರಿಬಲ್ ಪೀಸ್.
ಮೂರು ಇದೆ, ಪೀಸಾಗೂ ಇರ್ತೀನಿ ಅಷ್ಟೇ. ಈ ಫುಲ್ ಟೈಮ್ ಜಾಬ್ ಬಂದ್ಬಿಟ್ಟು ಏನ್ ದುಡ್ಡಿಗೆ, ಪರ್ಸ್ನಲ್ ಅದು ಬಿಡಕ್ಕಾಗಲ್ಲ. ಇನ್ ಪ್ಯಾಷನ್ ಬಂದ್ಬಿಟ್ಟು ನನ್ನ ಖುಷಿಗೆ, ಅದೇ ಪೀಸ್, ನೆಮ್ಮದಿಗೆ. ಸೊ ಮಾವತ್ತು ನೆಮ್ಮದಿಗೆ. ಅಂಡ್ ನನ್ನ ಚಾನಲ್ಸ್ ಅಲ್ಲಿ ನೀವು ನೋಡ್ಬೋದು ಕಂಟೆಂಟ್ ಯಾವ ತರ ಇದೆ ಅಂದ್ರೆ, ಫಸ್ಟ್ ನಾನು ಈ ತರ ಮಾತಾಡಿದ್ರೆ ಅದಾದ್ಮೇಲೆ ಟ್ರಿಪ್ ಬ್ಲಾಗ್ಸ್ ಗಳು ಹಾಕಿದೀನಿ. ಒಂದು ಶೃಂಗೇರಿ ಹೊರನಾಡು, ಆ ಟ್ರಿಪ್ ತುಂಬಾ ಚೆನ್ನಾಗಿ ಮೂವ್ ಆಯ್ತು. ಬಟ್ ರೀಸೆಂಟ್ ಆಗಿ ಹಾಕಿದ್ದು ಉಡುಪಿ ಟ್ರಿಪ್ಗೆ ನನಗೆ ಕಾಪಿ ರೈಟ್ಸ್ ಬಂದ್ಬಿಟ್ಟಿದೆ. ಸೊ ನಂಗೆ ಅದೇನು ಯೂಸ್ಫುಲ್ ಆಗಲ್ಲ ನನ್ನ ಚಾನಲ್ ಅಲ್ಲಿ, ಅದು ಡಿಲೀಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಂಗೆ ಬಿಟ್ಟಿದ್ದೀನಿ, ಲೆಟ್ ಇಟ್ ಬಿನ್ ಕಾಪಿ ರೈಟ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರಲಿ ಅಂತ. ಅಪಾರ್ಟ್ ಫ್ರಮ್ ದಟ್, ಕುಕಿಂಗ್ ವಿಡಿಯೋಸ್ ಅಂದ್ರೆ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಾನೆ ಸ್ಟಾರ್ಟ್ ಮಾಡಿದ್ದು ಕುಕಿಂಗ್ ವಿಡಿಯೋಸ್. ಅದು ನಂಗೆ ಯಾಕೋ ಹಂಗೆ ಅನಿಸ್ತಿದೆ. ಯಾಕಂದ್ರೆ ಮಾಡ್ತೀನಿ, ಕುಕಿಂಗ್ ನಾನು ಮಾಡಲ್ಲ ಅಂತ ಹೇಳ್ತಿಲ್ಲ. ಅಫ್ಕೋರ್ಸ್ ಒಂದು ದಿವಸ ಮಾಡೋದಿಲ್ಲ, ನಮ್ಮ ಮನೆ ಚೆನ್ನಾಗಿ ಕುಕಿಂಗ್ ಮಾಡ್ತಾರೆ, ಅವ್ರು ಮಾಡ್ತಾರೆ. ಬಟ್ ಸ್ಟಿಲ್ ಅದೇನು ನನ್ನ ಕಪ್ ಆಫ್ ಟೀ ಅಲ್ಲ ಅಂತ ಅನ್ಕೊಂಡಿದ್ದೀನಲ್ವಾ, ಅದು ಹಂಗೆ ಆಗ್ತಿದೆ. ಈ ಸೋ ಕಾಲ್ಡ್ ಸೊಸೈಟಿ ಅಂತ ಸ್ಟಾರ್ಟ್ ಮಾಡಿದೆ ಅಲ್ವಾ, ಒಳ್ಳೇದ್ ಬಯಸೋ ಸೊಸೈಟಿ, ಅವ್ರಗಳಿಗೆ ಮೇ ಬಿ ಹೆಣ್ಮಕ್ಳು ಇದೆಲ್ಲ ಮಾಡ್ಬೇಕು ಅಂತ ಅನ್ಸೋದು ಅವ್ರದ್ದು ಇಂಟ್ರೆಸ್ಟ್ ಅದು. ಆದ್ರೆ ಅದನ್ನ ಇನ್ ಕೇಸ್ ಯಾರಾದ್ರೂ ವಿಡಿಯೋಸ್ ಎಲ್ಲ ಮಾಡಿ ಪೋಸ್ಟ್ ಮಾಡಿದ್ರೆ ನೋಡಕ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಇದೆಲ್ಲ ಅವ್ರಿಗೆ ಅವ್ರು ಮಾಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಅನ್ಕೊಂತಾರೆ ಅಷ್ಟೇ. ಆದ್ರೆ ಯಾರು ಹೆಣ್ಮಕ್ಳು ಇದನ್ನ ಮಾಡ್ತಾ ಇದಾರೆ ಅಂದ್ರೆ ಅದೆಲ್ಲ ನೋಡಕ್ ಇಷ್ಟ ಆಗಲ್ಲ. ಆಮೇಲೆ ಅವ್ರಿಗೆ ಫುಲ್ ಅಟ್ರಾಕ್ಟಿವ್ ಆಗಿ ಏನಾದ್ರು ಮಾಡ್ಬೇಕು, ಅದೇ ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ಇದನ್ನ ಮಾಡ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅರ್ಥನೇ ಆಗಲ್ಲ ಗುರು, ಈ ಸೋ ಕಾಲ್ಡ್ ಸೊಸೈಟಿ ಹೆಂಗೆ ಥಿಂಕ್ ಮಾಡ್ತಾರೆ ಅಂತಾನೆ ಅರ್ಥ ಆಗಲ್ಲ. ಬಟ್ ಸ್ಟಿಲ್ ಅದೇ ಸೊಸೈಟಿಲಿ ನಾವ್ ಇರೋದ್ರಿಂದ ಮಾಡ್ಲೇಬೇಕಲ್ವಾ. ಅಂಡ್ ಏನ್ ಗೊತ್ತಾ, ನನ್ ಸೋ ಕಾಲ್ಡ್ ಸೊಸೈಟಿ ಅಂತ ಮಾತಾಡೋನಲ್ಲ, ಅಲ್ಲಿವರೆಗೂ ವಿಡಿಯೋ ಕಟ್ ಆಗ್ಬಿಟ್ಟಿದೆ. ಸ್ಟೋರೇಜ್ ಫುಲ್ ಆಗಿ ಕ್ಲೀನ್ ಅಪ್ ಮಾಡಿ ಅಂತ ಬಂದಿದೆ, ನಾನು ನೋಡ್ಕೊಂಡಿಲ್ಲ, ಸುಮ್ಮನೆ ಮಾತಾಡಿದ್ದೀನಿ. ಆಲ್ಮೋಸ್ಟ್ ಇದಾದ್ಮೇಲೆ ಒಂದ್ 4-5 ನಿಮಿಷ ಮಾತಾಡಿದೀನಿ ಕುತ್ಕೊಂಡು, ಆದ್ರೆ ಅದ್ ಯಾವ್ದು ರೆಕಾರ್ಡ್ ಆಗಿಲ್ಲ. ಫೀಲಿಂಗ್ ಸೋ ಎಕ್ಸಾಸ್ಟೆಡ್. ಬಟ್ ಸ್ಟಿಲ್ ನಂಗೆ ನೆನಪಿದೆ ಏನ್ ಮಾತಾಡಿದೀನಿ, ಯಾಕಂದ್ರೆ ನಾನೇನು ಇಲ್ದಿರೋದ್ನೇನು ಮಾತಾಡಿಲ್ಲಲ್ಲ, ಇರೋದ್ನೇ ನನಗೆ ಗೊತ್ತಿರೋದನ್ನೇ ಮಾತಾಡ್ತಿದ್ದೀನಲ್ವಾ. ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಅದೇ ಸೋ ಕಾಲ್ಡ್ ಸೊಸೈಟಿ ಬಗ್ಗೆ ಮಾತಾಡ್ತಿದ್ದೆ ನನ್ನ ವಿಡಿಯೋ ಕಂಟೆಂಟ್. ಅದಾದ್ಮೇಲೆ ಇನ್ನೂ ವಿಡಿಯೋಸ್ ನೀವು ಕ್ಯಾಶುವಲ್ ಆಗಿ ನೋಡಿರ್ತೀರ, ನಂದು ರಕ್ಷಾಬಂಧನ್ ವ್ಲಾಗ್ಸ್, ಫ್ಯಾಮಿಲಿ ಗೆಟ್ ಟುಗೆದರ್ ಏನಾದ್ರು ಹಬ್ಬ ಆದ್ರೆ ಆ ವಿಡಿಯೋಸ್, ನಾರ್ಮಲ್ ಟಾಕ್ಸ್ ಎಲ್ಲ ನೋಡಿರ್ತೀರಾ. ಅದನ್ನ ಬಿಟ್ಟು ಇನ್ನು ನಾನು ಎಕ್ಸ್ಪೆಕ್ಟೇ ಮಾಡ್ತಿರೋ ಅಷ್ಟು ನನಗೆ ಖುಷಿ ಕೊಟ್ಟಿದ್ದ ವಿಡಿಯೋ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜೂನಿಯರ್ಸ್ ಇಂಟ್ರಾಕ್ಷನ್ ಇತ್ತಲ್ವಾ, ಬೆಸ್ಟ್ ವ್ಲಾಗ್ ಅಂತ ಹಾಕಿದ್ದೀನಿ. ದಟ್ ಇಸ್ ದ ಮೋಸ್ಟ್ ವ್ಯೂಡ್ ಕಂಟೆಂಟ್ ಇನ್ ಮೈ ಯೂಟ್ಯೂಬ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದ್ರೆ ಅವರು ಟೀಸ್ ಮಾಡ್ತಾರೆ, ರೋಸ್ಟ್ ಮಾಡ್ತಾರೆ ಅನ್ಕೊಂಡಿದ್ದೆ. ಬಟ್ ಅವ್ರು ಕೊಟ್ಟಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಅಂಡ್ ಅವತ್ತು ದಿವಸ ಐ ವಾಸ್ ಲೈಕ್ ಸೋ ಮಚ್ ಹ್ಯಾಪಿ. ನಾನು ಫಿಕ್ಸ್ ಆದೆ, ಇಲ್ಲ ನಾನು ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಲೇಬೇಕು. ಯಾಕಂದ್ರೆ ನಂಗೆ ಬರೀ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡೋದು ಡೆಫಿನೆಟ್ಲಿ ನಾನೊಂದು ಆರಾಮಾಗಿ ಮಾತಾಡ್ತೀನಿ ನನಗೆ ಗೊತ್ತಿತ್ತು. ಆದ್ರೆ ಇನ್ನೊಬ್ರು ಮುಂದೆ ನಾನು ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಾಗಿದ್ದು ಅವತ್ತು. ಸೊ ಐ ಕ್ಯಾನ್ ಡೂ ಇಟ್ ಅಂತ ಅವತ್ತು ಅನಿಸ್ತು. ಅಂಡ್ ಅವರು ಅಷ್ಟೇ ನನಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಯ್ತು, ಸಪೋರ್ಟ್ ಮಾಡಿದ್ರು ಕೂಡ. ಸೊ ಇಷ್ಟ ನನ್ನ ಕಂಟೆಂಟ್ಸ್ ಆಗಿತ್ತು. ಅಂಡ್ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಇವಾಗ ನೀವು ನೋಡ್ತಿರೋ ವಿಡಿಯೋದಲ್ಲಿ ಏನ್ ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ಮುಂದೆ ಏನ್ ಕಂಟೆಂಟ್ ನೋಡಕ್ ಇಷ್ಟಪಡ್ತೀರಾ ನನ್ನ ವಿಡಿಯೋಸ್ ಅಲ್ಲಿ ಅದನ್ನ ನೀವು ತಿಳಿಸಿ ಅಂತ ಪ್ರತಿ ವಿಡಿಯೋದಲ್ಲೂ. ಇವಾಗ ಎಕ್ಸಾಂಪಲ್, ನಾನು ಈ ವಿಡಿಯೋದಲ್ಲೇ ಏನಾಯ್ತು ಅಂತ ತಿಳಿಸ್ಬೇಕು, ಓಕೆನಾ? ಅಟ್ಲೀಸ್ಟ್ ಇವಾಗ 1 ಮಿನಿಟ್ ಆಗಲ್ಲ, ಒಂದು 10 ಸೆಕೆಂಡ್ ಟೈಮ್ ತಗೊಂಡು ಹೋಗಿ ಏನ್ ಕಂಟೆಂಟ್ ಇಷ್ಟ ಆಯ್ತು ಫುಲ್ ವಾಚ್ ಮಾಡಿ ಅದನ್ನ ನೋಡ್ಬೋದು. ಅಥವಾ ಇಲ್ಲಿ ತನಕ ಏನ್ ನೋಡಿದೀರಾ ಕಮೆಂಟ್ ಮಾಡಿ, ಈಗಲೇ ಮಾಡಿ. ಸೊ ಆತರ ಹೇಳ್ತಾನೆ ಇರ್ತೀನಿ. ಅಂಡ್ ನಂಗೆ ಇದುವರೆಗೂ ಯೂಟ್ಯೂಬಲ್ಲಿ ಸಜೆಷನ್ಸ್ ಅಂದ್ರೆ ಯಾವುದೋ ಒಂದು ಚುಕ್ಕಿ ಜೊತೆ ಬ್ಲೈಂಡ್ ಫೋಲ್ಡ್ ಮೇಕಪ್ ಕಂಟೆಂಟ್ ಮಾಡಿದಾಗ ಕಾಮೆಂಟ್ಸ್ ಬಂದಿತ್ತು 24 hours ಚಾಲೆಂಜ್ ಮಾಡಿ ಅಂತ. ಅದು ಹೆಂಗೋರು 24 hours ಕಣ್ಮುಚ್ಕೊಂಡಿರಕ್ಕಾಗುತ್ತೆ? ಐ ಕಾಂಟ್. ಅಂಡ್ ಯಾರೆಲ್ಲ ಈ ತರ ಐ ಸೈಟ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್ ಫಾರ್ ದಮ್. ಬಟ್ ಐ ಥಿಂಕ್ ಐ ಕಾಂಟ್ ಡೂ ದಟ್. ಅದಕ್ಕೋಸ್ಕರ ನಾನು ಮಾಡ್ತಿಲ್ಲ ಇನ್ನ. ಅಂಡ್ ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಒಂದ್ಸತಿ ಈ ತರ ಪೋಸ್ಟ್ ಮಾಡಿದೆ, ಯಾವ ತರ ಕಂಟೆಂಟ್ ನೋಡಕ್ ಇಷ್ಟಪಡ್ತೀರಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ. ಅವಾಗ ಕೆಲವೊಂದು ಸಜೆಷನ್ಸ್ ಬಂದಿತ್ತು, ಅದನ್ನ ನಾನು ಆಕ್ಚುಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಅವಾಗ ನಾನು ಅದಕ್ಕೆ ಆನ್ಸರೇ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನ ನಾನು ಹೇಳೋಣ ಅನ್ಕೊಂಡೆ, ಬಟ್ ಹೇಳಕ್ ಆಗಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ. ಅದೇ ಅದನ್ನ ನೋಟ್ ಡೌನ್ ಮಾಡಿದೀನಿ, ಅವತ್ತೇ ಬರೆದಿಟ್ಕೊಂಡಿದ್ದೆ. ಸೊ ಇವಾಗ ನೋಡೋಣ ಅದನ್ನ ತಿಳಿಸ್ತೀನಿ. ಸೊ ಎಸ್, ಬುಕ್ ತಂದಿದ್ದೀನಿ, ಅವತ್ತೇ ಬರ್ದಿಟ್ಕೊಂಡಿದ್ ಕಂಟೆಂಟ್ ಇದೆಲ್ಲ 1 to 3 ಅಂತ ಬರ್ಕೊಂಡಿದ್ದೀನಿ. ಫಸ್ಟ್ ನಿಮ್ಮ ಲವ್ ಸ್ಟೋರಿ, ಈ ತರ ಕಂಟೆಂಟ್ ಮಾತ್ರ ನನ್ನ ವ್ಲಾಗ್ ಅಲ್ಲಿ ಎಕ್ಸ್ಪೆಕ್ಟೇ ಮಾಡಬೇಡಿ. ಬೇಕಾದ್ರೆ ಫ್ರೆಂಡ್ಶಿಪ್ ಸ್ಟೋರಿ ಹೇಳ್ತೀನಿ, ಬೇಕು ಅನ್ಸೋರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನೀವು ನೋಡಿರ್ತೀರ 18 years ಆಫ್ ಫ್ರೆಂಡ್ಶಿಪ್ ಸ್ಟೋರಿ, ಬೇಕಾದ್ರೆ ಹೇಳ್ತೀನಿ ಡೆಫಿನೆಟ್ಲಿ. ಸೆಕೆಂಡ್ ಬಂದ್ಬಿಟ್ಟು ಫುಡ್ ಚಾಲೆಂಜ್ ವಿತ್ ಫ್ಯಾಮಿಲಿ, ಇಂಟ್ರೆಸ್ಟಿಂಗ್ ಮಾಡ್ಬೋದು. ಅಂದ್ರೆ ಫುಡ್ ಯಾರು ಜಾಸ್ತಿ ತಿಂತಾರೆ ಅಂತನೋ, ಅಥವಾ ಏನ್ ಟೇಸ್ಟ್ ಮಾಡಿ ಏನದು ಅಂತ ಕಂಡುಹಿಡಿಯೋ ತರ, ವಿಲ್ ಫಿಗರ್ ಇಟ್ ಔಟ್ ಮಾಡೋಣ. ಟ್ರೂಟ್ ಅಂಡ್ ಡೇರ್ ಹೇಳೋದೆಲ್ಲ ಖಂಡಿತ ಮಾಡಕ್ಕಾಗಲ್ಲ. ಐ ಆಮ್ ಔಟ್ ಆಫ್ ದಿಸ್. ನನ್ ಟ್ರೂಟ್ ಅಂಡ್ ಡೇರ್ ಅಂದ್ರೂ ಇಷ್ಟ ಇಲ್ಲ. ನಾನು ನಾರ್ಮಲ್ ಆಗಿ ಆಡೋದನ್ನ ಆಡಲ್ಲ ಅದನ್ನೆಲ್ಲ. ಗೇಮಿಂಗ್ ಕಂಟೆಂಟ್ ಏನ್ ತರ ಮಾಡ್ಬೋದು ನಂಗೆ ಐಡಿಯಾ ಇಲ್ಲ. ಗೇಮಿಂಗ್ ಕಂಟೆಂಟ್ ಮೇ ಬಿ ಬಾಯ್ಸ್ಗಳೆಲ್ಲ ಫುಲ್ ಪಬ್ಜಿ ಎಲ್ಲ ಆಡ್ತಾರಲ್ಲ, ಆ ತರ ಅಂತೂ ಡೆಫಿನೆಟ್ಲಿ ಅಲ್ಲ. ಚಿಕ್ಕ ಪುಟ್ಟದು ಈ ಚುಕ್ಕಿನ ಮೀಟ್ ಮಾಡ್ದಂಗ್ ಮಾಡ್ತೀವಲ್ಲ ಆ ತರ ಮಾಡ್ಬೋದು. ಕಾಮಿಡಿ ಶಾರ್ಟ್ಸ್ ವಿಡಿಯೋ ಇದು ನಂಗೆ ಟ್ರೈ ಮಾಡ್ಬೇಕು ಅಂತಿದೆ, ಆದ್ರೆ ಡೆಫಿನೆಟ್ಲಿ ನನ್ ಕೈಲಿ ಆಗಲ್ಲ. ಯಾಕಂದ್ರೆ ನನಗೆ ಸ್ವಲ್ಪ ಹ್ಯೂಮರ್ ಸೆನ್ಸ್ ಕಮ್ಮಿ. ನನ್ಗೆ ಯಾರಾದ್ರೂ ನನಗೆ ಟೀಸ್ ಮಾಡಿದ್ರೆ ನಂಗೆ ತಡ್ಕೊಳೋ ಶಕ್ತಿ ಇಲ್ಲ.
ಹ್ಯೂಮರ್ ಸೆನ್ಸೇ ನನಗಿಲ್ಲ ಆಕ್ಚುಲಿ. ನಾನು ಕಾಮಿಡಿ ಮಾಡಕ್ ಹೋಗಲ್ಲ. ಫುಲ್ ನಂದು ಒಂಥರ ಮ್ಯೂಚುವಲ್ ರೆಸ್ಪೆಕ್ಟ್. ನಾನು ರೆಸ್ಪೆಕ್ಟ್ ಕೊಡ್ತೀನಿ, ನೀನು ರೆಸ್ಪೆಕ್ಟ್ ಕೊಡು. ನಂಗೆ ರೇಗ್ಸಕ್ ಬರಬೇಡ. ನಂಗೆ ಅದು ತಗೊಳೋ ಶಕ್ತಿ ಇಲ್ಲ. ನಾನು ರೇಗ್ಸಕ್ ಹೋಗಲ್ಲ ಅಂತೆಲ್ಲ ಹೇಳಲ್ಲ, ನಾನು ರೇಗ್ಸಲ್ಲ. ಅದು ನಂಗೆ ತಗೊಳೋ ಶಕ್ತಿ ಇಲ್ಲ. ಸೊ ಮೇ ಬಿ ಕಷ್ಟ ಆಗ್ಬೋದು. ಅಂದ್ರೆ ಕಾಮಿಡಿ ಸೆನ್ಸೇ ಇಲ್ಲ ಅಂದ್ರೆ ಹೆಂಗ್ ಬರುತ್ತೆ ಕಾಮಿಡಿ ಕಂಟೆಂಟ್ ಎಲ್ಲ? ಇಟ್ಸ್ ಐ ಡೋಂಟ್ ನೋ, ಬಟ್ ಮಾಡ್ತೀನಿ ಡೆಫಿನೆಟ್ಲಿ. ಐ ಡೂ. ಇವಾಗ ಎಷ್ಟೊಂದು ಜನ ಅಂದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಕಂಪ್ಲೀಟ್ಲಿ ಕಾಮಿಡಿ ಕಂಟೆಂಟ್ಸ್ ತುಂಬಾ ಇದೆ. ಎಷ್ಟೊಂದು ಜನ ಮಾಡ್ತಿರ್ತಾರೆ. ಆಸ್ ಎ ಗರ್ಲ್, ಓಕೆ, ನೆಕ್ಸ್ಟ್, ಆಸ್ ಎ ಗರ್ಲ್, ಹೌ ಯು ಹ್ಯಾಂಡಲ್ ಯುವರ್ ಮೂಡ್ ಸ್ವಿಂಗ್ಸ್ ದಟ್ ವೆನ್ ಯು ಆರ್ ಹ್ಯಾವಿಂಗ್ ಎ ಬಿಸಿ ಶೆಡ್ಯೂಲ್ಸ್? ಮೂಡ್ ಸ್ವಿಂಗ್ಸ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅದು ಡೆಫಿನೆಟ್ಲಿ ತೋರ್ಸಕ್ಕೆ ಆಗಲ್ಲ ನನ್ನ ವಿಡಿಯೋದಲ್ಲಿ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಮೂಡ್ಸ್ ಚೆನ್ನಾಗಿದ್ರೆ ಅಷ್ಟೇ ನಾನು ವಿಡಿಯೋಸ್ ಎಲ್ಲ ಮಾಡೋದು. ಫುಲ್ ಖರಾಬ್ ಆಗಿದ್ರೆ ಫೋನೇ ಎತ್ತಿ ನಾನು ವಿಡಿಯೋಸೇ ಮಾಡಲ್ಲ. ಅದು ಹೆಂಗ್ ತೋರಿಸ್ಲಿ ಡಿಫ್ರೆನ್ಶಿಯೇಟ್ಸ್ ನಿಮ್ಗೆ? ಆಮೇಲೆ ಅನ್ಕೊಂಡ್ಬಿಡಿ ಇವ್ಲಿನ್ ಎಲ್ಲ ಮಾಡಕ್ ಆಗಲ್ಲ ಅಂತ ಹೇಳ್ತಾಳೆ ಅಂತ. ಇದು ಸಜೆಷನ್ಸ್ ಬಂದಿದೆ, ನಂದೇ ಅಂತ ಒಂದು ಕಂಟೆಂಟ್ ಇರುತ್ತಲ್ವ, ದಟ್ ಈಸ್ ಮೈ ಜಾನರ್. ಫುಲ್ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ಮಾಡಕ್ ಆಗಲ್ಲ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ, ಅಥವಾ ಯೂಟ್ಯೂಬ್ ಅಂತಲ್ಲ, ವಾಟ್ ಎವರ್ ದ ಪ್ಲಾಟ್ಫಾರ್ಮ್ ವಿ ಸ್ಟಾರ್ಟ್, ನಮ್ಗೊಂದು ಗೈಡ್ಲೈನ್ಸ್ ಇರುತ್ತಲ್ವಾ, ನೀಚೆ ಅಂತಂದ್ರೆ ಇದನ್ನೇ ಚೂಸ್ ಮಾಡ್ಬೇಕು ಅಂತ ನಮಗಿರುತ್ತೆ. ಮಾಡ್ಬೇಕು ಅಂತಲ್ಲ, ಮಾಡ್ಕೊಂಡ್ರೆ ಬೆಟರು. ಅನ್ನ ಸಾಂಬಾರ್ ಓಕೆ, ಎಲ್ಲಾದು ಕಲ್ತ್ಕೊಂಡ್ ತಿನ್ನಕ್ಕಾಗಲ್ಲ. ಆ ತರ ಕೆಲವೊಂದು ಕಂಟೆಂಟ್ ನಂದಿರುತ್ತೆ. ಈ ಸಜೆಷನ್ಸ್ ನಾನು ತಗೋತಿದ್ದೀನಿ, ಬಟ್ ಎಲ್ಲದೂ ಟ್ರೈ ಮಾಡಲ್ಲ ಅಂತಲ್ಲ, ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಮೇ ಬಿ ಅದು ಜಾಸ್ತಿ ಎಂಟರ್ಟೈನ್ ಆಗಲ್ವೇನೋ ಅಂತ ನನ್ನ ಮೈಂಡಲ್ಲಿ ಇದೆ. ಕಂಫರ್ಟ್ ಝೋನ್ ಇಂದ ನಾನೇ ಹೊರಗಡೆ ಬರಬೇಕು ಅನ್ಸುತ್ತೆ. ನೀವು ಇಷ್ಟೆಲ್ಲ ನನ್ನ ಕಂಟೆಂಟ್ ಅಲ್ಲಿ ನೋಡಕ್ ಇಷ್ಟಪಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಐ ಟ್ರೈ ದಿಸ್. ಎಲ್ಲಿದ್ದೆ? ಬಿಸಿ ಶೆಡ್ಯೂಲ್ಸ್ ಅಲ್ಲಿ ಡೆಫಿನೆಟ್ ವಿಲ್ ಟ್ರೈ ಎ ಡೇ ವಿತ್ ಮೈ ಮೂಡ್ ಸ್ವಿಂಗ್ಸ್ ಅಂತಾನು ಮಾಡ್ಬೋದು ಕಂಟೆಂಟ್. ನೈಸ್ ಐಡಿಯಾ. ಡಬಲ್ ಆಕ್ಟಿಂಗ್ ರೋಲ್ ವಿತ್ ಕಾಮಿಡಿ ಕಂಟೆಂಟ್. ಡಬಲ್ ಆಕ್ಟಿಂಗ್ ರೋಲ್ ವಿತ್ ಕಾಮಿಡಿ ಕಂಟೆಂಟ್. ಕಾಮಿಡಿ ಕಂಟೆಂಟ್ ಹೇಳ್ದಂಗೆ ನಂಗೆ ಹ್ಯೂಮರ್ ಸೆನ್ಸ್ ಇಲ್ಲ. ಡಬಲ್ ಆಕ್ಟಿಂಗ್ ಮಾಡಬಹುದು. ಇವಾಗ ಎಷ್ಟೊಂದು ಜನ ನೋಡ್ತಿದ್ದೀನಿ ಅಂದ್ರೆ, ಬಾಯ್ ಏನೇ ಒಂದು ಟವಲ್ ಹಾಕೊಂಡ್ರೆ ಗರ್ಲ್ ಆಗ್ತಾರೆ, ಆ ಕಂಟೆಂಟ್ಸ್ ಮಾಡ್ತಾರೆ. ಅತ್ತೆ ಸೊಸೆ ಕಂಟೆಂಟ್ ಇಸ್ ಲೈಕ್ ಹಿಟ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ಅತ್ತೆ ಸೊಸೆದು. ಹುಡ್ಗಿನೂ ಅಷ್ಟೇ, ಹುಡುಗನ್ ಕಂಟೆಂಟ್ ಅಂದ್ರೆ ಹುಡ್ಗ ತರ ಆಗ್ಬಿಟ್ಟು ಕಂಟೆಂಟ್ಸ್ ಮಾಡೋದು ಗೋಯಿಂಗ್ ಟ್ರೆಂಡಿಂಗ್ ಅಲ್ಲಿದೆ. ನೈಸ್ ಕಂಟೆಂಟ್ ಐಡಿಯಾ ಅದು, ಮಾಡೋಣ. ಅಂಡ್ ಕುಕಿಂಗ್ ಡೈಲಿ ಬ್ಲಾಗ್ಸ್. ಕುಕಿಂಗ್ ಮಾಡ್ತೀನಿ, ಅದನ್ನೆಲ್ಲ ವ್ಲಾಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ದಿನ ಚಿತ್ರಾನ್ನ ಎಷ್ಟೊತ್ತಿ ನೋಡ್ತೀರಾ, ದಿನ ಪುಳಿಯೋಗರೆ ಎಷ್ಟೊತ್ತಿ ನೋಡ್ತೀರಾ, ಅಥವಾ ದಿನ ಮ್ಯಾಗಿ ಎಷ್ಟೊತ್ತಿ ನೋಡ್ತೀರಾ ಅಲ್ವಾ? ಅಂದ್ರೆ I'll cook, but that definitely not my complete cup of tea. ಯಾಕಂದ್ರೆ ಐ ಹ್ಯಾವ್ ಎ ಟ್ಯಾಲೆಂಟ್ ಆಫ್ ಟಾಕಿಂಗ್, ಅಥವಾ ನಂಗೆ ಕ್ಯಾಮ್ರಾ ಫೇಸ್ ಮಾಡೋ ಒಂದು 10% ಶಕ್ತಿ ಆದ್ರೂ ಇದೆ. ಸೊ ನಂಗೆ ಬರೀ ಕೈ ತೋರಿಸ್ಕೊಂಡು ಅಡುಗೆ ಮಾಡಿ ಹಾಕೋದು ನಂಗೆ ಇಷ್ಟನೇ ಇಲ್ಲ. ಡೆಫಿನೆಟ್ಲಿ ಇಷ್ಟ ಅಲ್ಲ. ಐ ವಾಂಟ್ ಮೈ ಯೂಟ್ಯೂಬ್ ಬಿ ಫೀಲ್ಡ್ ವಿತ್ ಮೀ, ಮೈ ಸೆಲ್ಫ್, ನನ್ನ ಮುಖ ಅಥವಾ ನನ್ನ ಕಂಟೆಂಟ್, ನನ್ನ ಮಾತು. ಬರೀ ಕುಕಿಂಗ್ ಬ್ಯಾಕ್ಗ್ರೌಂಡ್ ವಾಯ್ಸ್ ನಂಗೆ ಅದು ಇಷ್ಟ ಇಲ್ಲ. ಬಟ್ ಕುಕಿಂಗ್ ವಿಡಿಯೋಸ್ ಮಾಡೋಣ, ಡೆಫಿನೆಟ್ಲಿ ಮಾಡೋಣ. ಮೇಕಪ್ ರಿಲೇಟೆಡ್ ಇದೆ. ನಾನು ಇನ್ನೂ ಒಂದು 3-4 ಶೂಟ್ಸ್ ಎಕ್ಸ್ಪೀರಿಯನ್ಸ್ ಇದೆ. ರೀಸೆಂಟಾಗಿ ಪೋಸ್ಟ್ ಮಾಡಬೇಕು, ಮಾಡಿಲ್ಲ ಅಷ್ಟೇ, ಮಾಡಬೇಕು, ಎಡಿಟ್ ಮಾಡ್ಬೇಕು ಇನ್ನ. ಒನ್ ಡೇ ಔಟ್ ವಿತ್ ರವಿ ಆ್ಯಂಡ್ 2 ಚಿಟ್ಸ್ ಸೆಲೆಕ್ಟಿಂಗ್ ಒನ್ ನೈಸ್ ಕಾನ್ಸೆಪ್ಟ್. ಇದನ್ನ ಮಾಡ್ಬೇಕು ಆ್ಯಕ್ಚುಲಿ. ಡೇ ಔಟ್ ವಿತ್ ರವಿ ಅಂತ ಒಂದು ಕಾನ್ಸೆಪ್ಟ್ ಮಾಡಲೇಬೇಕು. ಆ್ಯಂಡ್ ಸೆಲೆಕ್ಟ್ ಮಾಡೋದು, ಅವ್ರನ್ನ ಡೇಟ್ ಕರ್ಕೊಂಡೋಗಿ ಅವ್ರು ಸೆಲೆಕ್ಟ್ ಮಾಡಿದ ಆಪ್ಷನ್ಸ್ಗಳಲ್ಲಿ ಅವ್ರಿಗೆ ಟ್ರೀಟ್ ಮಾಡಬೇಕು. ಡೆಫಿನೆಟ್ಲಿ ಐ ಡೂ ದಿಸ್. ಆ್ಯಂಡ್ ಸ್ಟ್ರೀಟ್ ಶಾಪಿಂಗ್. ನಾನು ಶಾಪಿಂಗ್ ಗರ್ಲ್ ಅಲ್ಲ. ನಂಗೆ ಯಾವ ರೇಂಜ್ಗೆ ಅಂದ್ರೆ ಯಾರೋ ತಂದ್ಕೊಟ್ಟಿದ್ದು ನಿಂಗೆ ಚೆನ್ನಾಗಿ ಕಾಣೋದು ತಗೋ ಅಂದ್ರೆ ಇಲ್ಲಿ ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ತೀನಿ. ನನಗೆ ಅದೇ ಬೇಕು ಅನ್ನೋ ಆಪ್ಷನ್ಸ್ ಎಲ್ಲ ಇಲ್ಲ. ಸೊ ಚುಕ್ಕಿ ಜೊತೆ ಇದನ್ನ ಮಾಡ್ಬೋದು, ಸ್ಟ್ರೀಟ್ ಶಾಪಿಂಗ್ ಕೂಡ. UGC ವಿಡಿಯೋ. ಓಕೆ, UGC ವಿಡಿಯೋ ಸಮಥಿಂಗ್. ಆಕ್ಚುಲಿ ಗೈಡ್ಸ್ ಇದ್ದಾರೆ UGCಗೆ. ನಾನು ಇನ್ನ ಕಲಿತಾ ಇದ್ದೀನಿ. ನಾನು ಪೇ ಮಾಡಿ ಕಲಿತಾ ಇದ್ದೀನಿ, ಇನ್ನ ಕಲಿತಾನೇ ಇದ್ದೀನಿ. ಅದು ಎಷ್ಟು ಕಲಿದ್ರೂ ಮುಗಿಯೋದ ಟಾಪಿಕ್ ಅದೊಂಥರ UGC ವಿಡಿಯೋಸು. ಅಂದ್ರೆ ನೀವು ಬೇಕಂದ್ರೆ ಕಲಿಬಹುದು, ಗೈಡ್ ಇದೆ. ಅಥವಾ ನಿಮ್ಗೆ ಚಿಕ್ಕ ಪುಟ್ಟ ಏನೋ ಡೌಟ್ ಇದ್ರೆ ಡೆಫಿನೆಟ್ಲಿ ನೀವು ನನಗೆ ಪಿಂಗ್ ಮಾಡ್ಬೋದು, ಅಥವಾ ಇಲ್ಲಿ ಕಮೆಂಟ್ ತಿಳಿಸಿ, ಅಥವಾ ಏನೋ ಚೂರಾದ್ರೂ ಗೊತ್ತಾಗಬೇಕು ಅದ್ರ ಬಗ್ಗೆ ಅಂತ ಅಂದ್ರೆ ಡೆಫಿನೆಟ್ಲಿ ನಾನು ಹೇಳ್ಕೊಡ್ತೀನಿ. ಅದ್ರದ್ದೇ ವಿಡಿಯೋ ಮಾಡಬೇಕು ಅಂದ್ರೆ ಮುಂದೆ ನಿಂದ್ರಲ್ಲಿ ಮಾಡಲ್ಲ. ಇಫ್ ಐ ಅಚೀವ್ ಸಮಥಿಂಗ್ ಫ್ರಮ್ ದಟ್, ಡೆಫಿನೆಟ್ಲಿ ಐ ಡೂ ದಟ್. ನಾನೊಂದು ಪ್ರಾಡಕ್ಟ್ನ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಅದೇನಾದ್ರೂ ಬಂದ್ರೆ ಡೆಫಿನೆಟ್ಲಿ UGC ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ಆ್ಯಂಡ್ ಪಾಡ್ಕಾಸ್ಟ್ ಸೀರಿಯಸ್ಲಿ ಯಾರು ಬರ್ತಾರೆ ನಾನು ಪಾಡ್ಕಾಸ್ಟ್ ಮಾಡಿದ್ರೆ ಕುತ್ಕೊಂಡು ಮಾತಾಡೋದಕ್ಕೆ? ಯಾರು ನೋಡ್ತಾರೆ ಅದು ಕುತ್ಕೊಂಡು ಯಾರಾದರೂ ಮಾತಾಡಿದ್ರೆ? ಐ ನೋ ಇದು ನನಗೆ ಯಾರು ಹೇಳಿದ್ದಾರೆ ಅಂತ. ನಾನು ಅವ್ರಿಗೆ ರಿಪೀಟ್ ಆನ್ಸರ್ ಕೂಡ ಮಾಡಿದ್ದೀನಿ. ಪಾಡ್ಕಾಸ್ಟ್ ಅಲ್ಲ, ನನ್ನ ಚಾನಲಲ್ಲಿ ಆಗದ ಮಾತು. ಆ್ಯಂಡ್ ಮುಂದೆ ಮೇ ಬಿ ಮಾಡ್ಬೋದೇನೋ. ನನಗೆ ಪಾಡ್ಕಾಸ್ಟ್ ಹೋಗೋ ಆಸೆ ಇದೆ, ಆದರೆ ಅಷ್ಟು ಸಾಧನೆ ಎಲ್ಲ ಬರೀ ಫಿಲಮ್ ಆಕ್ಟರ್ಸ್ ಅಥವಾ TV ಸ್ಕ್ರೀನ್ಗಳು ಕಾಣಿಸೋರ್ನೇ ಪಾಡ್ಕಾಸ್ಟ್ ಮಾಡ್ತಾರೆ. ಆ್ಯಂಡ್ ಅಚೀವ್ ಮಾಡ್ಬೇಕು ಸ್ವಲ್ಪ. ಓಮ್ ಟೂರ್. ಹಾಲ್, ಲೆಫ್ಟಿಗೆ ಹೋದ್ರೆ ಕಿಚನ್ನು, ಅದು ವಾಶ್ರೂಮ್, ರೈಟ್ ಹೋದ್ರೆ ರೂಮ್, ದೇವ್ರ ಮನೆ. ಆಗೋಯ್ತಲ್ಲ ಹೋಮ್ ಟೂರ್. ಅಷ್ಟೇ ನಮ್ಮ ಹೋಮ್ ಟೂರ್. ಮಿಡಲ್ ಕ್ಲಾಸ್ ಮನೆ ಅಥವಾ ಚಿಕ್ಕ ಮನೆ, ಒಂಥರ
ಕ್ಯೂಟ್ ಬೆಂಕಿಪಟ್ಟಣ ತರ ಇರುತ್ತೆ ಮನೆ. ಅದು ಏನು ಅಂತ ವ್ಲಾಗ್ ಮಾಡ್ಲಿ, ಒಂದ್ ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಕಂಪ್ಲೀಟ್. ಅಂಡ್ ಫುಡ್ ವ್ಲಾಗಿಂಗ್ ಐ ಆಮ್ ದ ಪರ್ಸನ್. ಹೆಂಗೆ ಅಂದ್ರೆ ನಂಗೆ ಏನ್ ಕೊಟ್ಟರು ತಿಂತೀನಿ, ಅಂದ್ರೆ ವೆಜಿಟೇರಿಯನ್ ನಾನು. ಸೊ ನಂಗೆ ಇಂಥದ್ದೇ ಟ್ರೈ ಮಾಡ್ಬೇಕು ಅಂತೆಲ್ಲ ಇಲ್ಲ. ಅಲ್ಲಿ ಹೋಗಿ ಏನಾದ್ರು ಇಂಟ್ರೆಸ್ಟ್ ನೋಡಿ, ನೋ ನೋ ನಾನು ಆ ಶಾಪಲ್ಲಿ ಒಂದ್ಸತಿ ಮಸಾಲೆ ದೋಸೆ ತಿಂದಿರ್ತೀನಿ ಅಂದ್ರೆ ನಾನು ಇನ್ನ 25 years ಆದ್ರೂ ಆ ಶಾಪಲ್ಲಿ ನಾನು ಅದಷ್ಟೇ ತಿಂತೀನಿ. ಸೊ ಹೊಸ್ದಾಗಿ ಟ್ರೈ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನನಗಿಲ್ಲ. ಮೇ ಬಿ ಅದು ಮಾಡೋಣ ಬ್ಲಾಗ್. ಅಂಡ್ ನಂಗೆ ಗೊತ್ತು ಏನು ಇವಳು ಎಲ್ಲದಕ್ಕೂ ಅದ್ ಮಾಡಕ್ಕಾಗಲ್ಲ ಇದ್ ಮಾಡಕ್ಕಾಗಲ್ಲ ಅಂತ ಅಂತಿದ್ದಾರೆ ಅಂತ ಅನ್ಕೊಂಡ್ರೆ, ನೋ, ಐ ಜಸ್ಟ್ ಟೆಲ್ಲಿಂಗ್ ವಾಟ್ ಈಸ್ ಮೈ ಕಪ್ ಆಫ್ ಟೀ ಅಂಡ್ ವಾಟ್ ಐ ಆಮ್ ಗೋಯಿಂಗ್ ಔಟ್ ಆಫ್ ಕಂಫರ್ಟ್ ಝೋನ್. ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ. ಲಾಸ್ಟ್ ಯಾರೋ ಒಂದು ಹಾರರ್ ಮೂವಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಆಲ್ರೆಡಿ ನೋಡೋಕ್ ದೆವ್ವ ತರ ಇದೀನಿ, ನಾನು ಮೂವಿ ಮಾಡ್ಬೇಕಾ? ಜೋಕ್ಸ್ ಅಪಾರ್ಟ್, ಇದು ಕಾಮೆಂಟ್ ಅಂದ್ರೆ ಇದು ಕಂಟೆಂಟ್ ಸಜೆಷನ್ಸ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದು ಆಲ್ಮೋಸ್ಟ್ 20 days ಆಯ್ತು. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 20 days ಅಲ್ಲಿ ಹಿಂಗೆ ಹಾಕಿದ್ದೆ. ಸೊ ಇವಾಗ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ಬೋದು. ಅದನ್ನು ಇದು ಕಳ್ಸಿರೋದು ನನಗೆಲ್ಲ ಗೊತ್ತಿರೋರೇನೆ. ಸೊ ಎಂಕರೇಜ್ ಮಾಡಕ್ಕೆ ಆಗಲಿ ಅಥವಾ ಇನ್ನೊಬ್ರು ಯಾರೋ ಹೇಳಿದ್ರು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದು ಹೇಗೆ ಅಂತ, ವಿಡಿಯೋ ಮಾಡು ಅಂತ. ಸೊ ಈ ತರ ಕ್ರಿಟಿಸೈಸಿಂಗ್ ಪೀಪಲ್ಸ್ ಇದ್ದಾರೆ, ಸಪೋರ್ಟಿಂಗ್ ಪೀಪಲ್ಸ್ ಇದ್ದಾರೆ. ಸಮ್ ವಾಟ್ ಬ್ಯಾಲೆನ್ಸಿಂಗ್ ಆಗ್ತಿದೆ. ಸೊ ಎಸ್, ಗೊತ್ತಿರೋದೇ ಮಾಡಿರೋದು. ಇನ್ನು ಮುಂದೆ ಫ್ಯೂಚರಲ್ಲಿ ಗೊತ್ತಿಲ್ಲದಿರೋ ನೋಡಿದ್ರೆ ಯಾವ ತರ ಕಂಟೆಂಟ್ ಬಂದ್ರೆ ಇಷ್ಟ ಆಗ್ಬೋದು ಅಂತ ಈಗ ಫಿಗರ್ ಔಟ್ ಮಾಡ್ತಿದ್ದೀನಿ. ಯಾಕಂದ್ರೆ ನಮಗೆ ಇರುತ್ತಲ್ವಾ, ಈ ವಿಡಿಯೋ ಹಾಕಿದ್ರೆ ಅದು ನೋಡೋದು ಎಂಬಾರೆಸ್ ಆಗ್ಬೋದು, ನಮಗೂ ಎಂಬಾರೆಸ್ ಆಗ್ಬೋದು. ಓಕೆ ನೋಡ್ಬೋದಪ್ಪ, ಈ ಒಂದು 5-10 minutes ನೀವು ನಂಗೆ ಕೊಡ್ತೀರಾ, ಓಕೆ 15 minutes ನಾನು ಅಟ್ಲೀಸ್ಟ್ ಟಚ್ ಹಾಕಿದ್ರು 15 to 20 minutes, ಅದಕ್ಕಿಂತ ಜಾಸ್ತಿ ವಿಡಿಯೋಸ್ ನಾನು ಹಾಕಿಲ್ಲ, ಲಾಂಗ್ ವಿಡಿಯೋಸ್. ಅಷ್ಟು ಟೈಮಲ್ಲಿ ಎಂಗೇಜಿಂಗ್ ಆಗಿ ಇಟ್ಕೋಬೇಕಲ್ಲ. ಸೊ ಅದಕ್ಕೆ ಕಂಟೆಂಟ್ ನ ಫಿಗರ್ ಔಟ್ ಮಾಡ್ತೀವಿ, ಡೆಫಿನೆಟ್ಲಿ ಮಾಡ್ತೀವಿ. ನೀವು ನಂಬಲ್ಲ, ವೇಟ್ ಐ ಶೋ ಪ್ರಾಡಕ್ಟ್ಸ್ ನಾನು ಇಲ್ಲೇ ಇಟ್ಕೊಂಡು ಕೊಡ್ತಿದ್ದೀನಿ ಎಲ್ಲ. ಇನ್ನ ಕಂಟೆಂಟ್ ಶೂಟ್ ಮಾಡಬೇಕು. ಫುಲ್ ಟೈಮ್ ವರ್ಕ್ ಅಲ್ಲಿ ಇದನ್ನ ಮಾಡ್ಕೊಂಡು ಯೂಟ್ಯೂಬ್ ವಿಡಿಯೋ, ನಾನು ಆಗಲೇ ಹೇಳ್ದಂಗೆ ಎಡಿಟಿಂಗ್ ಈಸ್ ಸಚ್ ಎ ಲಾಂಗ್ ಪ್ರಾಸೆಸ್. ನಾನು ವಿಡಿಯೋ ಅಟ್ಲೀಸ್ಟ್ ನಿಮಗೆ ಒಂದು 20 minutes ಕಾಣಿಸ್ಬೋದು. ಅದನ್ನ ಎಡಿಟ್ ಮಾಡೋಕ್ಕೆ ನನಗೆ ಮಿನಿಮಮ್, ನನ್ನ ಎಕ್ಸ್ಪರ್ಟ್ ಅಲ್ಲ, 4 to 5 hours ಕನ್ಸ್ಯೂಮ್ ಮಾಡ್ತೀನಿ. ಸುಮ್ಮನೆ ಕೂತ್ಕೊಂಡು 4 to 5 hours ಎಡಿಟ್ ಮಾಡೋದಕ್ಕೆ ತಲೆ ಚಿಟ್ಟಿಡೋಗುತ್ತೆ ಸೀರಿಯಸ್ಲಿ. ಇದಾದ್ಮೇಲೆ ಅದು ಆದ್ರೆ ವ್ಯೂಸ್ ಹೋಗಿಲ್ಲ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ ಎಡಿಟರ್ಸ್. ನಿಜವಾಗ್ಲೂ ಅವ್ರು ಎಷ್ಟು ಪೇಷನ್ಸ್ ಇಂದ ಮಾಡ್ತಾರೆ. ನಾವು ಮಾಡೋ ವಿಡಿಯೋ ನಾವು ಎಡಿಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ತರ ವಿಡಿಯೋ ಆರಾಮ ಕಟ್ ಮಾಡ್ಬೋದು. ಆದ್ರೆ ಎಲ್ಲ ಟ್ರಿಪ್ ಹೋಗಿದ್ದು ಬ್ಲಾಗ್ ಮಾಡಬೇಕು ಅಂದ್ರೆ ಅದು ಇಟ್ ಟೇಕ್ಸ್ ಹೈ ಪ್ರಾಸೆಸ್. ಅಂದ್ರೆ ಒಂದು ಎಡಿಟ್ ಮಾಡೋದಾಗ್ಲಿ ಅಥವಾ ಈಗ ಸೆನ್ಸ್ ಬೇರೆ ಏನಾದ್ರು ಆಡಿಯೋ ಕ್ಲಿಪ್ ಹಾಕೋದಾಗ್ಲಿ, ಅದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕು, ಮ್ಯೂಸಿಕ್ ಪ್ಲೇಸ್, ಇದಾದ್ಮೇಲೆ ಇದು ಅಂತ ಮಾಡೋದು. ಇನ್ಫಾರ್ಮೇಷನ್ ವಿಡಿಯೋ ಎಡಿಟಿಂಗ್ ಪ್ರಾಸೆಸ್ ಇಸ್ ಸೋ ಲಾಂಗ್. ನೀವು ಅನ್ಕೊಂಡ್ಬಿಟ್ರೆ ಏನೋ ಒಂದು 2 ನಿಮಿಷ ಕೆಲಸ ಗುರು ಕ್ಯಾನ್ ಅನ್ಕೊಂಡು ಮಾತಾಡ್ಬಿಡೋದು, ಅದೇನಾದ್ರು ಒಂದು ಯಾವಾಗ ವಿಡಿಯೋ ಮಾಡೋದು ಹಂಗೆ ಪೋಸ್ಟ್ ಮಾಡೋದು. ನೋ, ಹಂಗೆ ಪೋಸ್ಟ್ ಮಾಡೋದು ಇಸ್ ನಾಟ್ ದ ಪ್ರಾಸೆಸ್. ತುಂಬಾ ಪ್ರಾಸೆಸ್ ಇದೆ. ಎಡಿಟಿಂಗ್ ಇಸ್ ಸಚ್ ಎ ಲಾಂಗ್ ಪ್ರಾಸೆಸ್. ಅದಾದ್ಮೇಲೆ ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಒಂದು 20-30 seconds ಪೋಸ್ಟ್ ಆಗುತ್ತೆ. ಬಟ್ ಯೂಟ್ಯೂಬ್ ಇಸ್ ನಾಟ್ ಲೈಕ್ ದಟ್. ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡೋಕ್ಕೆ ನಾವು ಫೋನು ಪ್ರೊಸೆಸಿಂಗ್ ಆಗೋಕ್ಕೆ ಒಂದು 5 minutes ಆಗುತ್ತೆ. ಅದಾದ್ಮೇಲೆ ಪೋಸ್ಟ್ ಮಾಡೋಕ್ಕೆ 45 minutes ಆಗುತ್ತೆ. ಅದಾದ್ಮೇಲೆ ಅಪ್ಲೋಡ್ ಆಗೋಕ್ಕೆ ಒಂದು 5-10 minutes ಆಗುತ್ತೆ. ಸೊ ಇಟ್ಸ್ ಕಂಪ್ಲೀಟ್ 1 hour. ನಾವು ಫೋನ್ ಮುಟ್ಟಕ್ಕೆ ಆಗಲ್ಲ ಪೋಸ್ಟ್ ಮಾಡಬೇಕಾದ್ರೆ. ನೆಟ್ವರ್ಕ್ ಸರಿ ಇಲ್ಲ ಅಂದ್ರೆ ಲೋ ಕ್ವಾಲಿಟಿ ಆಗುತ್ತೆ, ಕಾಪಿರೈಟ್ಸ್ ಬರುತ್ತೆ ಯೂಟ್ಯೂಬ್ ಅಲ್ಲಿ. ಎಷ್ಟೊಂದು ಜನ ಯೂಟ್ಯೂಬ್ ಹರ್ನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ನಾನು ಅದ್ರಲ್ಲಿ ಹರ್ನ್ ಮಾಡಬೇಕು ಸ್ಟಾರ್ಟ್ ಮಾಡಿರೋದು. ಪ್ಲಸ್ ಅದೇ ಪ್ಯಾಷನ್ ಕೂಡ. ಸೊ ಫೋನ್ ನಮ್ಗೆ ಕಂಟೆಂಟ್ ಬೇಕು ಅಂದ್ರೆ ನಾವು ಏನು ಸುಮ್ಮನೆ ಕೂತ್ಕೊಳ್ಳೋ ಕಂಟೆಂಟ್ ಬರಲ್ಲ. ನಾವು ಬೇರೆ ನೋಡ್ತೀವಿ, ನಮಗೆ ಬೇರೆ ಕಂಟೆಂಟ್ ಇಷ್ಟ ಆಗಿದೆ, ಓಕೆ ನಾನು ಟ್ರೈ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ ಪ್ಯಾಕೇಜ್. ಅಂಡ್ ಅದಕ್ಕೋಸ್ಕರ ನನಗೆ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗ್ತಿದ್ದು ಮೇಜರ್ ರೀಸನ್ ಇಷ್ಟೇ. ನನಗೆ ನಾನು ಫಸ್ಟ್ ಹೇಳ್ದಂಗೆ ಬೇಕಾದಷ್ಟು ವಿಡಿಯೋ ಇದೆ ನನಗೆ. ನಾನು ಆಗಲೇ ಹೇಳ್ದಂಗೆ ಅಷ್ಟು ವಿಡಿಯೋಸ್ ಅಲ್ಲಿ ಡಿಲೀಟ್ ಮಾಡಿದಾಗ ಹಂಗೆ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಈಗ ಮುಂದೆ ದಿವಸ ಪೋಸ್ಟ್ ಮಾಡೋಣ ಅಂತ ಹಂಗೆ ಇಟ್ಟಿದ್ದೀನಿ. ಅಷ್ಟೊಂದು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ಪೋಸ್ಟ್ ಮಾಡೋದಕ್ಕೆ ಎಡಿಟ್ ಮಾಡೋಕ್ಕೆ ನನ್ನ ಟೈಮ್ ಇಲ್ಲ. ಟೈಮ್ ಇದ್ರೂ ಎಡಿಟಿಂಗ್ ನೆನ್ಸ್ಕೊಂಡ್ರೆ ನನ್ನ ತಲೆನೋವು ಬರ್ತದೆ ಅಷ್ಟು. ಬಟ್ ಹಿಂಗೋ ಮ್ಯಾನೇಜ್ ಮಾಡಿ ಈಗ ಅವಾಗ ಸ್ವಲ್ಪ ಯಾರಾದ್ರೂ ಹಿಂಗೆ ಬೂಸ್ಟ್ ಮಾಡ್ತಾ ಇದ್ರೆ ಹಿಂಗೋ ಎನರ್ಜಿಯಿಂದ ಎಲ್ಲ ಮಾಡ್ತೀನಿ, ನಾನು ಆರಾಮ್ಸೆ ಮಾಡ್ತೀನಿ. ಇನ್ನ ಏನಿರುತ್ತೆ ಗೊತ್ತಿಲ್ಲ. ಇಷ್ಟೇ ನನ್ಗೆ ಮೇ ಬಿ ಕಂಟೆಂಟ್. ನಿಮಗೆ ಈ ವಿಡಿಯೋ ಇಷ್ಟು ಲಾಂಗ್ ಆಯ್ತು, ಇಷ್ಟು ಒಂದು 10 minutes ಬರ್ಬೋದು, ವಿಡಿಯೋ 10-15 minutes ಬರ್ಬೋದು, ಇಷ್ಟು ಲಾಂಗ್ ಆಯ್ತು ಯಾರು ನೋಡ್ತಾರೆ ಅಂತ ಅನ್ಕೊಂಡೆ ಪೋಸ್ಟ್ ಮಾಡ್ತೀನಿ. ಅಂಡ್ ಪ್ರತಿ ವಿಡಿಯೋ ಹಾಕ್ಬೇಕಾದ್ರೂ ಓಕೆ ಇದು ಜನಕ್ಕೆ ಇಷ್ಟ ಆಗ್ಬೋದು ಅಂತಾನೆ ಹಾಕ್ತೀನಿ. ಆದ್ರೆ ಐ ಡೋಂಟ್ ನೋ ವಾಟ್ ಮಿಸ್ಟೇಕ್ ಐಮ್ ಡೂಯಿಂಗ್, ಅದು ಪುಷ್ ಆಗ್ತಿಲ್ಲ. ಬಟ್ ಸ್ಟಿಲ್ ಇದು ನನಗೆ ಏನು ಒಪ್ಸಿಲ್ಲ. ಸುಮ್ಮನೆ ಇವೆಲ್ಲ ಶೂಟ್ ಮಾಡ್ಬೇಕಾದ್ರೆ ಮಾತಾಡೋಣ ಒಂದು ಸ್ವಲ್ಪ, ಇಷ್ಟು ದಿನ ಯೂಟ್ಯೂಬಲ್ಲಿ ಬ್ಲಾಗ್ ಹಾಕಿಲ್ಲ ಹಾಕೋಣ ಅಂತ ಮಾಡಿರೋದಷ್ಟೇ. ಸುಮ್ಮನೆ ಕ್ಯಾಶುವಲ್ ನನ್ನ ಮಾತುಕತೆ, ನನ್ನ ಯೂಟ್ಯೂಬ್ ಮಧ್ಯ ಒಂದು ಮಾತುಕತೆ ಆಗಿದೆ ಅಂತ ಅನ್ಕೊಂಡು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಿಸ್ ವಿಡಿಯೋ. ಎಲ್ಲ ವಿಡಿಯೋ ಇನ್ಮೇಲೆ ಹಂಗೆ ಅನ್ಕೋಬೇಕು ಅನ್ಸುತ್ತೆ. ಬಟ್ ಇವಾಗ ನಾನು ಏನು ಮ್ಯಾನಿಫೆಸ್ಟೇಷನ್ ಅಂತ ಏನು ಅಂದ್ರೆ ಖುಷಿ ಆಗ್ತಿದೆ, ಅಂದ್ರೆ ಎಲ್ಲ ಆಗ್ತಿದೆ ಅಂತ ಅನ್ಕೋಬೇಕು. ಬಟ್ ನಂಗೆ ಅದೇನು ಗೊತ್ತಿಲ್ಲ, ಎಲ್ಲ ಆಗ್ತಿದೆ ಅನ್ಕೊಂಡ್ರೆ ಏನೂ ಆಗ್ತಾ ಇಲ್ಲ. ನನಗೆ ರಿವರ್ಸ್ ಮ್ಯಾನಿಫೆಸ್ಟೇಷನ್ ಆಗ್ತಿದೆ ಅನ್ಸುತ್ತೆ. ಐ ಡೋಂಟ್ ನೋ. ಬಟ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಾನು ತುಂಬಾ ಎಲ್ಲ ಹೇಳ್ತಿರ್ತೀನಿ, ಧನ್ಯವಾದನೇ ತುಂಬಾ ಇರುತ್ತೆ ನನ್ನ ವಿಡಿಯೋ ನೋಡೋದು. ಯಾಕಂದ್ರೆ ಐ ಆಮ್ ಸೋ ಮಚ್ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್. ಯಾಕಂದ್ರೆ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅದು ಯೂನಿವರ್ಸ್ ಇಂದ, ಇಲ್ಲಾಂದ್ರೆ ಈಶ್ವರ ಎಲ್ಲಿರ್ತಿದ್ದೋ ಗೊತ್ತಿಲ್ಲ. ಸೊ ಇವಾಗ ಕಲಿತಿದ್ದೀನಿ ಆ ಥರ ಅನ್ಕೊಳ್ಳೋದು. ಅಂಡ್ ನಾನು ಲಾಸ್ಟ್ ಟೈಮ್ ಲೈವ್ ಹೋದಾಗ ಲಿಟ್ರಲಿ ನಂಗೆ ಲಾಸ್ಟ್ ಟೈಮ್ ಲೈವ್ ಹೋದಾಗ ಫುಲ್ ಖುಷಿ ಆಯಿತು. ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಾನು ಲೈವ್ ಬಂದಾಗ ಮುಂಚೆ ನಿಮ್ಗೆಲ್ಲ ಹೇಳ್ಬಿಟ್ಟು ಬರ್ಬೇಕೇನೋ ಅಥವಾ ನೀವು ಅವೈಲೇಬಲ್ ಇರ್ತೀರಾ ಆ ಟೈಮಲ್ಲಿ ಅಂತ. ಸಂಡೇಸ್ ಬಂದಾಗ ನನಗೆ ಮೊನ್ನೆ 12 ಸಬ್ಸ್ಕ್ರೈಬರ್ಸ್ ಅದರಿಂದಲೇ ಜಾಸ್ತಿ ಆದರು. ಐ ಆಮ್ ಗ್ರೇಟ್ಫುಲ್ ಫಾರ್ ಲೈವ್ ಆಪ್ಷನ್. ಅದೇ ಜಾಸ್ತಿ ಲೈವ್ ಆಗೋದು ಬೇಜಾರು, ಯಾಕಂದ್ರೆ ಆದ್ರೂ ನಮಗೆ ವಾಚ್ ಅವರ್ಸ್ ಕೌಂಟ್ ಆಗಲ್ಲ. ಪ್ಲಸ್ ಲೈವ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಹಾಕ್ತಾರೆ, ಅದು ಹ್ಯಾಪಿ ನ್ಯೂಸ್ ಏನೇ. ಬಟ್ ಸ್ಟಿಲ್ ಲೈವ್ ನೆಕ್ಸ್ಟ್ ವಿಲ್ ಸಿ. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಫಿಗರಿಂಗ್ ಔಟ್. ತುಂಬಾ ಆಪ್ಷನ್ಸ್ ಫಿಗರ್ ಔಟ್ ಮಾಡ್ತಿದ್ದೀನಿ. ಈಗ ಯೂಜಿಸಿ ಮಾಡ್ತಿದ್ದೀನಿ ವಿತ್ ನನ್ನ ವರ್ಕ್ ಇದೆ, ಫುಲ್ ಟೈಮ್ ವರ್ಕ್ ಇದೆ. ಪ್ಲಸ್ ಈಗ ಹಬ್ಬ ಹರಿದಿನ ಅಂದ್ರೆ ಫುಲ್ ಬಿಸಿ ಆಗ್ಬಿಡ್ತೀವಿ. ಶಾಪಿಂಗ್ ಅದು ಇದು, ಮನೆ ಕೆಲಸ, ನೆಂಟರು, ಇಟ್ ಲಮ್ಸ್ ಎಲ್ಲರ ಜೀವನದಲ್ಲಿ ಇದಿರುತ್ತೆ. ನಾನು ಹೇಳ್ಕೊಂತಿದ್ದೀನಿ, ಮೇ ಬಿ ಇಷ್ಟು ದಿನ ಹೇಳಿರ್ಲಿಲ್ಲ.
ಕೆಲವು ಜನ ಹೇಳ್ಕೊಂತಿರಲ್ಲ, ಕೆಲವು ಜನ ಬ್ಯಾಲೆನ್ಸ್ ಮಾಡ್ತಿರ್ತಾರೆ, ಕೆಲವು ಜನ ಬ್ಯಾಲೆನ್ಸ್ ಆಗಲ್ಲ. ಅದರಲ್ಲಿ ನಾನು ಒಬ್ಳು ಬ್ಯಾಲೆನ್ಸ್ ಮಾಡಬೇಕು ಅಂತ ಅನ್ಕೊಂಡಿರೋಳು. ಸೊ ಅಂಡ್ ನಂಗೆ ಗೊತ್ತು ನನ್ನ ಕನ್ನಡ ಸ್ಪಷ್ಟವಾಗಿಲ್ಲ, ಸ್ವಲ್ಪ ತೊದಲುತ್ತೀನಿ, ಅಥವಾ ನಾನು ಇಂಗ್ಲೀಷು ಪ್ರಾಪರ್ ಆಗಿಲ್ಲ, ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತೀನಿ. ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಮಾತಾಡ್ತೀನಿ, ಅದ್ರಲ್ಲಿ ಮಾತಾಡೋದು ಐಡಿಯಾ ಇದೆ, ಅಷ್ಟು ಸಾಕು ಅಂತ ಅನ್ಕೊಂತೀನಿ. ಸೊ ಸದ್ಯಕ್ಕೆ ವ್ಲಾಗ್ನ ಎಂಡ್ ಮಾಡೋಣ. ಅಂಡ್ ಈ ವಿಡಿಯೋ ಹೆಂಗಿತ್ತು ಅಂತ ಪ್ಲೀಸ್ ತಿಳಿಸಿ. ಅಟ್ಲೀಸ್ಟ್ ಕೆಳಗಡೆ ಎಮೋಜಿಸ್ ಇರುತ್ತೆ ಒಂದು 5-6, ಅದರಲ್ಲಿ ಒಂದು ಎಮೋಜಿಸ್ನ ಕಳಿಸಿ. ಐ ಬಿ ವೆರಿ ಹ್ಯಾಪಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ಫ್ಯಾಮಿಲಿ ಸರ್ಕಲ್ಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ ಡಿಮೋಟಿವೇಶನ್ ಬಗ್ಗೆ ಯಾರಿಗಾದ್ರೂ ಬೇಕು ಅಂದರೆ ಅವ್ರಿಗೆ ಅಟ್ಲೀಸ್ಟ್ ಒಳ್ಳೆ ರೀತಿಲಲ್ಲ, ಕೆಟ್ಟ ಅಂದರೆ ಅನ್ವಾಂಟೆಡ್ ದ ಥಿಂಗ್ಸ್ ಡಿಮೋಟಿವೇಶನ್ ಥಿಂಗ್ಸ್ ಎಲ್ಲ ಅದ್ರನ್ನ ಶೇರ್ ಮಾಡಿ ನನ್ನ ವೀಡಿಯೋಸ್ನ, ಅವ್ರಿಗೂ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ಆ್ಯಕ್ಚುಲಿ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು, ನಾನು 2019 ಇವಾಗ ಮಾಡ್ತಿದ್ದೀನಿ. ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಪ್ಲೀಸ್ ಗೋ ಹೆಡ್. ದಿಸ್ ಇಸ್ ದ ರೈಟ್ ಟೈಮ್ ಟು ಗೆಟ್ ಇನ್ ಟು ದಿಸ್ ಪ್ಲಾಟ್ಫಾರ್ಮ್. ಡೆಫಿನೆಟ್ಲಿ ಯು ವಿಲ್ ರಿಗ್ರೆಟ್. ಇನ್ನೂ ಮುಂದಕ್ಕೆ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ರಿಗ್ರೆಟ್ ಮಾಡ್ತೀರಾ. ಆ್ಯಂಡ್ ಇಷ್ಟೇ ಹೇಳ್ತಾ ನನ್ನ ಮಾತುಕತೆನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಐ ಹೋಪ್ ದಿಸ್ ವಿಡಿಯೋ ಎಂಜಾಯ್ಡ್ ಅಂದರೆ ಎಂಗೇಜಿಂಗ್ ಆಗಿತ್ತು ಅಂತ. ಇನ್ ಕೇಸ್ ಬೋರ್ ಆಗಿದ್ರೆ ಐ ಆಮ್ ಸಾರಿ ಫಾರ್ ದಟ್. ಮುಂದೆ ಇನ್ನು ಬೋರ್ ಆಗದಿರೋ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್, ಧನ್ಯವಾದಗಳು, ಎಲ್ರಿಗೂ ಒಳ್ಳೆಯದಾಗಲಿ.